नमस्ते। आप सब के लिए फिर से स्वागत गुलाब सिंह पाठ के लिए। तो चलिए आज हम इस पाठ में निहित मूल्यों के बारे में अधिक जानकारी प्राप्त करेंगे। मतलब पाठ में जो कुछ भी है सिर्फ मूल ही नहीं है, उसके साथ साथ व्याकरणिक अंश, भाषा के अंश जो है उनको भी हम देखते चलेंगे। तो देखिए यहां पर शहीद गुलाब सिंह है, चित्र है, उनके हाथ में झंडा है। शहीद इसका अर्थ होता है कन्नड़ में हुतात्मा। हुतात्मा शहीद देश के लिए जो मरता है उन्हीं के लिए बोला जाता है शहीद। तो चलिए एक एक अनुच्छेद देखेंगे। इसके पहले नए शब्द मतलब शब्दार्थ जो है उसको देखेंगे। देखिए पहले छाप, असर, प्रभाव, प्रभावा, परिणामा। छाप दुलारा, लाडला, प्रीतिया, मुद्दिना। बुखार, ज्वर, ಜ್ವರ, ತಾಪ, ಮೈ ಬಿಸಿಯಾಗು, ಅನಾರೋಗ್ಯದ ಮೊದಲ ಸಂಕೇತ ಅದು. ತಸ್ವೀರ್, ಚಿತ್ರ, ಚಿತ್ರ, ಭಾವಚಿತ್ರ, ಫೋಟೋ. ಜುಲೂಸ್, ಜನಯಾತ್ರ, ಮೆರವಣಿಗೆ ಅಥವಾ ಜಾತ್ರೆ. ಜನಗಳು ಸಂಭ್ರಮಿಸುವಂತ, ಬಹಳಷ್ಟು ಜನಗಳು ಒಟ್ಟಾಗಿ ಸೇರಿ ಸಂಭ್ರಮಿಸುವುದನ್ನು ನಾವು ಮೆರವಣಿಗೆ, ಜನಯಾತ್ರೆ ಅಂತ ಕರಿತೀವಿ. ಬಾದಶಾಹ, ರಾಜ, ಚಕ್ರವರ್ತಿ. ರಾಜನಿಗೂ ಚಕ್ರವರ್ತಿಗೂ ವ್ಯತ್ಯಾಸ ಇದೆ. ರಾಜರುಗಳ ರಾಜ ಚಕ್ರವರ್ತಿ, ಅಶೋಕ ಚಕ್ರವರ್ತಿ ಅಂತ ಕರಿತಾ ಇದ್ರು. ಅಂದ್ರೆ ಉದಾಹರಣೆಗೆ ಈಗ ಹೇಳೋದಾದ್ರೆ ನಾವು ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳು ರಾಜರು ಅನ್ನೋದಾದ್ರೆ ಪ್ರಧಾನಮಂತ್ರಿಗಳು ಚಕ್ರವರ್ತಿಯ ಸ್ಥಾನದಲ್ಲಿರುವಂಥವ್ರು ಅಂತ. ಹಾಗೆ ಹಂತ ಹಂತವಾಗಿ ಈಗ ಪ್ರಜಾಪ್ರಭುತ್ವದಲ್ಲಿರೋದೇ ಹಿಂದೂ ಕೂಡ ಇತ್ತು. ಸ್ಥಳೀಯ ಪಾಳೆ ಪಟ್ಟುಗಾರಿಕೆ ಮಾಡುವಂಥವ್ರು, ಅದರ ಮೇಲಿನ ರಾಜರುಗಳು, ರಾಜ, ಮಹಾರಾಜ, ಕೊನೆಗೆ ಚಕ್ರವರ್ತಿ. ಹಾಗೆ ಮುಂದುವರೆದು ಶಬ್ದಗಳು. ಹುಕುಂ ಆದೇಶ, ಆಜ್ಞಾ. ಕನ್ನಡದಲ್ಲೂ ಕೂಡ ಆದೇಶ, ಆಜ್ಞೆ. ಇಂಗ್ಲಿಷ್ನಲ್ಲಿ ಆರ್ಡರ್ ಅಂತಾರೆ, ಆರ್ಡರ್ ಅಂತ. ರೋಲಿ, ತಿಲಕ್ ಲಗಾನೆ ಕಿ ಲಾಲ್ ಬುಕ್ನಿ, ಚೂರ್ಣ. ಅಂದ್ರೆ ಓಕುಳಿ, ಆಸರತೆಗೆ ಅಥವಾ ಇಳೆದೆಗೆದು ಅಂತ ಕರೀತಾರೆ. ಸಾಮಾನ್ಯವಾಗಿ ಶುಭ ಕಾರ್ಯಗಳಲ್ಲಿ ಅಥವಾ ಏನಾದರೂ ಸಾಧನೆ ಮಾಡಿ ಬಂದವರಿಗೆ ಏನು ಮಾಡ್ತಾರೆ ಅಂದರೆ ಆಸರ ತೆಗೆಯೋದು ಅಂತಾರೆ, ಇಲ್ಲ ಇಳೆದೆಗೆದು ಅಂತಾರೆ. ಒಂದು ಅರಿಶಿಣದ ನೀರನ್ನು ಕಲಿಸ್ಕೊಂಡು ಆರತಿ ಎತ್ತಿ ಆ ನೀರನ್ನು ಅಲ್ಲಿ ಚೆಲ್ಲೋದನ್ನು ನೀವು ನೋಡ್ತೀರಿ, ಅದನ್ನು ಓಕುಳಿ ತೆಗೆಯೋದು ಅಂತ ಕೂಡ ಕನ್ನಡದಲ್ಲಿ ಕರೀತಾರೆ. ಆಭಾಮಂಡಲ್, ಕಾಂತಿಕ ಘೇರ ಅಂದ್ರೆ ಒಂದು ಪ್ರಭಾವಳಿ. ಅಂದ್ರೆ ಅಲ್ಲೊಂದು ಶಬ್ದ ಬರುತ್ತೆ ಮುಂದೆ, ದೇವಿ ದೇವತಾओं के ಚಿತ್ರೋं में भी ऐसा ಆಭಾಮಂಡಲ್ देखी थी ಅಂತ, ಬಹನ್ देखी थी ಅಂತ ಹೇಳ್ತಾಳಲ್ಲಿ. ಅಂದ್ರೆ ಒಂದು ಪ್ರಭಾವಳಿ, ಒಬ್ಬ ವ್ಯಕ್ತಿಯ ವಿಶೇಷವನ್ನು ಗುರುತಿಸ್ಲಿಕ್ಕಾಗಿ ಆ ವ್ಯಕ್ತಿಯ ಫೋಟೋದ ಹಿಂದೆ, ಆ ತಲೆ ಹಿಂದ್ಗಡೆ ಒಂದು ಹಳದಿ ಕಿರಣಗಳು ಅಥವಾ ಬಿಳಿಯ ಬಣ್ಣದ ಒಂದು ನೀವು ನೋಡಿರ್ತೀರಿ, ಅದನ್ನ ಪ್ರಭಾವಳಿ ಅಂತ ಕರೀತಾರೆ. ಬಲಯ್ಯ ಲೇನಾ, ಬಲಯ್ಯ ಲೇನಾ ಕಿಸಿ ಕೆ ಕಲ್ಯಾಣ ಕಿ ಕಾಮನಾ ಕರ್ನ, ಆಶೀರ್ವದಿಸು, ಶುಭ ಹಿತವನ್ನು ಬಯಸೋದು ಅನ್ನೋದನ್ನ ಸೂಚಿಸುತ್ತಿಲ್ಲ ಬಲಯ್ಯ ಲೇನಾ ಅನ್ನೋದು. ನೆಕ್ಸ್ಟ್ ಮುಂದುವರೆದು ಬಿಖೇರ್ನ. ಬಿಖೇರ್ನ ಅಂತಂದ್ರೆ ಇದರ್ ಉದರ್ ಫೈಲಾನ, ಹರಡು, ಚೆಲ್ಲು. ಚಾವಲ್ ಬಿಖೇರ ಅಂತ ಬಂತಲ್ಲಿ ಶಬ್ದ, ಅಕ್ಕಿ ಕಾಳನ್ನ ಹಾಕೋದು ಅಂತ, ತಲೆ ಮೇಲೆ ಅಕ್ಕಿ ಕಾಳು ಹಾಕೋದು ಅಂತ ಕನ್ನಡದಲ್ಲೂ ಬಳಸ್ತಾರೆ. ನೀವು ಕೇಳಿರ್ಬೇಕು, ತಲೆ ಮೇಲೆ 4 ಅಕ್ಕಿ ಕಾಳು ಹಾಕಿದ್ರೆ ನನ್ನ ಕೆಲಸ ಮುಗಿತಪ್ಪ, ನನ್ನ ಮಗಳ ತಲೆ ಮೇಲೆ, ಮಗನ ತಲೆ ಮೇಲೆ ಅಂತ. ಅಂದ್ರೆ ಅಕ್ಕಿ ಕಾಳು ಹಾಕೋದು ಅಂದ್ರೆ ಶುಭ. ಸಾಮಾನ್ಯ ಮದುವೆಗೆ ಹಂಗಂತಾರೆ, ಮದುವೆ ಮಾಡೋದಕ್ಕೆ ಆ ಶಬ್ದವನ್ನು ಬಳಸ್ತಾರೆ. ಲಥಪಥ್, ಭೀಗ ಹೂವ, ಸನ ಹೂವ, ತೊಯ್ದ, ನೆಂದ, ಒದ್ದೆಯಾದ, ವೆಟ್ಟಾಗದು ಅನ್ನೋದು. ಥಾಮ್, ಪಕಡ್ನ, ಹಿಡಿದುಕೊಳ್ಳು, ಹಿಡಿಯಾಗಿ ಹಿಡಿದುಕೊಳ್ಳೋದು. ಶಾನ್, ಟಾಟ್ ಬಾಟ್, ಪ್ರತಿಷ್ಠಾ,
ಅಧೂರಿ ಪ್ರತಿಷ್ಠೆ ಅಂದರೆ ಅಧೂರಿಯಾದಂತಹ ಮೆರವಣಿಗೆ ಅಂತಾರೆ. ಭಾಳ ಆಡಂಬರ ಅಂತಲೂ ಬಳಸ್ಬೋದು, ಅದಕ್ಕೆ ಪ್ರತಿಷ್ಠೆ ಆದಂತಹ. ಸುಗಂಧ ಖುಷ್ಬೂ, ಸುಗಂಧ ಸುವಾಸನೆ ಕನ್ನಡದಲ್ಲಿ. ಹಿಂದಿನಲ್ಲಿ ಇದಕ್ಕೆ ಬದುಬು ಅಂತ ವಿರುದ್ಧ ಶಬ್ದ. ಖುಷ್ಬು ಸುಗಂಧ ಆದರೆ ಬದುಬು ದುರ್ಗಂಧ. ಇಷ್ಟು ಶಬ್ದಾರ್ಥಗಳನ್ನು ತಿಳಿದುಕೊಂಡು ಈಗ ನಾವು ಮುಂದೆ ನೇರ ಪಾಠಕ್ಕೆ ಹೋಗೋಣ. ನೋಡಿ ಇಲ್ಲಿ ಮೊದಲನೇ ಪ್ಯಾರ. ದಿನ ಅವರು ತಾರೀಖಕ್ಕೆ ಜरूरत नहीं. ಲೇಖಕಿ ಕಥೆಯ ಆರಂಭವನ್ನು ಹೀಗೆ ಮಾಡ್ತಾರೆ, ದಿನ ಮತ್ತು ತಾರೀಕಿನ ಅವಶ್ಯಕತೆ ಇಲ್ಲ. ಅಂದರೆ ಈ ಸತ್ಯ ಘಟನೆ ನಡೆದಿರೋದು, ಇಂಥ ದಿನ ಹಿಂಗಾಯ್ತು ಅನ್ನೋದು ಬೇಕಾಗಿಲ್ಲ. ಆ ಘಟನೆಯ ಸಾರಾಂಶ ಮುಖ್ಯವೇ ಹೊರತು ಸಾಮಾನ್ಯವಾಗಿ ಕೆಲವು ಐತಿಹಾಸಿಕ ದಾಖಲೆಗಳಿಗೆ ಮಾತ್ರ ಬೇಕಾಗುತ್ತೆ. ಅದರ ಮೌಲ್ಯಗಳ ದೃಷ್ಟಿಯಿಂದ ಆ ದಿನಾಂಕಗಳು ನಮಗೆ ಅಷ್ಟು ಮಹತ್ವಪೂರ್ಣ ಅಲ್ಲ. ದಿನ ಅವರು ತಾರೀಖಿಗೆ ಜरूरत नहीं है, ಅವಶ್ಯಕತೆ ಇಲ್ಲ. ಜಬ್ ಹಮ್ ಅಮರ್ ಅಂತ್ ಕಿ ಕಹಾನಿ ಕಹನೆ ವಾಲೆ ಹೈ, ಯಾವಾಗ ನಾವು ಅಮರ್ ಅಂತಿಕಿ, ಅಮರ್ ಮರ್ ಅಂದರೆ ಸಾಯದು, ಅಮರ್ ಸಾಯದೇ ಇರುವಂಥದ್ದು. ಅವರು ತಮ್ಮ ಮಹಾನ್ ಕಾರ್ಯಗಳಿಂದಾಗಿ ಒಂದು ಎರಡು ವಿಧ ಬದುಕಿನಲ್ಲಿ, ಒಂದು ಬದುಕಿ ಸಾಯೋದು, ಇನ್ನೊಂದು ಸತ್ಮೇಲೂ ಬದುಕೋದು. ಇದು ಎರಡನೇ ವಿಧ. ಅಮರರು ಸತ್ಮೇಲೂ ಕೂಡ ಬದುಕೋದು. ಸುಮ್ಮನೆ ಹಾಗೆ ನೋಡಿ ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ಬಹುಶಃ ನಮಗೆ ನಮ್ಮ ಅಪ್ಪನ ಹೆಸರು ಗೊತ್ತು, ನಮ್ಮ ತಾತನ ಹೆಸರು ಬಹುತೇಕ ಗೊತ್ತು. ಆದರೆ ತಾತನ ಅಪ್ಪ ಸ್ವಲ್ಪ ಕಡಿಮೆ, ಅವರಪ್ಪ ಇನ್ನೂ ಕಡಿಮೆ, ಅವರಪ್ಪಗೊಳಿಸಿದ್ರೆ ಬಹುತೇಕ ನಿಮ್ಮಲ್ಲಿ ಒಬ್ಬರು ಇಬ್ಬರು ಕೂಡ ಹೇಳಲಾರಿರಿ ನಿಮ್ಮ ಮುತ್ತಾತ ಅವರ ತಾತನ ಹೆಸರನ್ನು. ಆದರೆ ಗಾಂಧೀಜಿ, ಬಸವಣ್ಣ, ಯೇಸು, ಬುದ್ಧ ಇವರು ಯಾರು ನಮ್ಮ ಸಂಬಂಧಿಕರಲ್ಲ, ಶತಶತಮಾನಗಳಿಗಾಗಲೇ ಕಳೆದೋಗಿದ್ದಾವೆ. ಆದರೂ ಕೂಡ ಅವರ ಹೆಸರನ್ನು ನಾವು ಹೇಳ್ತೇವೆ, ಅವರನ್ನು ನಾವು ಗೌರವಿಸ್ತೇವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರೆಲ್ಲ ಅಮರರು ಅಂತ. ಅಂದರೆ ದೇಶಕ್ಕಾಗಿ ಸಮಾಜಕ್ಕಾಗಿ ಪ್ರಾಣವನ್ನು ತೆತ್ತಂಥವ್ರು, ದುಡಿದವರನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಇವರು ನಮ್ಮ ಕುಟುಂಬಕ್ಕಾಗಿ ದುಡಿದಂಥವ್ರು, ಭಾಳ ಸೀಮಿತ ಕ್ಷೇತ್ರ ಇತ್ತು ಅವ್ರದ್ದು. ಹಾಗಾಗಿ ಅವ್ರ ಹೆಸರು ಕೂಡ ಅಷ್ಟೇ ವೇಗವಾಗಿ ಮರೆಯಾಗುತ್ತೆ. ಆದರೆ ಯಾರು ದೇಶಕ್ಕಾಗಿ, ಜಗತ್ತಿಗಾಗಿ, ಮನುಕುಲಕ್ಕಾಗಿ, ಪ್ರಾಣಿ ಜಗತ್ತಿನ ಹಿತಕ್ಕಾಗಿ ದುಡಿತಾರೋ ಅವರ ಹೆಸರು ಅಮರವಾಗಿ ಯಾವಾಗಲೂ ಕೂಡ ಸೂರ್ಯಚಂದ್ರವರೆಗೂ ಕೂಡ ಇರುತ್ತೆ ಅಂತ. ಹಾಗಾಗಿ ಅಮರ ಅಂತ್ ಕಿ ಕಹಾನಿ ಕಹನೆ ವಾಲೆ ಹೈ. ನಾವು ಹೇಳಕ್ ಹೊಂಟಿರೋದು ಇಂಥವ್ರದ್ದು. ಅಂದ್ರೆ ಅವ್ರು ಸಾಯುವವರ ಬಗ್ಗೆ ನಾವು ಹೇಳಕ್ ಹೊಂಟಾಗ ಅವ್ರು ಇಂಥದಿಂದ ಹುಟ್ಟಿದ ಇಂಥದಿಂದ ಸತ್ರು ಅಂತ ಯಾಕೆ ಹೇಳೋದು ಅನ್ನೋಂಥದ್ದು ಲೇಖಕಿಯ ಪ್ರಶ್ನೆ. ತಬ್ ಏಕ್ ದಿನ್, ಆವಾಗ ಒಂದಿನ ಅವ್ರು ಏಕ್ ತಾರೀಕು ಪಕಡ್ಕೋರ್ ಕ್ಯೋ ಚಲೆ, ಆವಾಗ ಒಂದಿನ ಹಿಂಗಾತು, ಇಷ್ಟನೇ ತಾರೀಕಿನಾಗ ಹಿಂಗಾತು, ಇಷ್ಟು ಗಂಟೆಗೆ ಹಿಂಗಾಯ್ತು ಅನ್ನೋದನ್ನ ಹಿಡ್ಕೊಂಡು ಯಾಕೆ ಹೊರಡೋಣ ನಾವು ಅಂದರೆ, ಜನ್ಮ ದಿನಾಂಕ ಮಕ್ಕಳೇ ನೀವೆಲ್ಲ ಭಾಳ ಖುಷಿಯಿಂದ ಆಚರಿಸ್ಕೊಳ್ತೀರಿ ಹುಟ್ಟಿದ ದಿನವನ್ನು. ವಾಸ್ತವವಾಗಿ ನಿಮ್ಮ ಜನ್ಮ ದಿನಾಂಕವನ್ನು ನೀವೇ ಆಚರಿಸ್ಕೊಳ್ಳೋದ್ರಲ್ಲಿ ಯಾವ ಮಹತ್ಕರವಾದ ಸಾಧನೆಯೂ ಇಲ್ಲ. ಸಂತೋಷ ಅಷ್ಟೇ ಕುಟುಂಬಕ್ಕಾಗಿ. ಆದರೆ ಹೆಂಗಾಗ್ಬೇಕಪ್ಪ ಅಂತ ಹೇಳಿದರೆ ನಿಮ್ಮ ಜನ್ಮ ದಿನಾಚರಣೆ ನೀವು ಮರೆತು ಬಿಟ್ಟರು ಕೂಡ ಸಮಾಜ ಅದನ್ನು ನೆನಪಿಟ್ಕೊಂಡು ಆಚರಿಸ್ಬೇಕು. ಉದಾಹರಣೆಗೆ ಗಾಂಧಿ ಜಯಂತಿ ಅಂತ ಇತ್ತೀಚೆಗಷ್ಟೇ ಆಚರಣೆ ಮಾಡಿದ್ವಿ. ಅದು ಹುಟ್ಟಿದ ಹಬ್ಬ. ಜಯಂತಿ ಅಂದರೆ ಹುಟ್ಟಿದ ಹಬ್ಬ. ಹೀಗೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅನ್ನೋದು. ಹಾಗಾಗಿ ಒಂದು ದಿನ ಸಮಯ ಇಂಥ ದಿನ ಹುಟ್ಟಿದ್ವಿ ಹಿಂಗೆಲ್ಲ ಆಯಿತು ಅದು ಮುಖ್ಯ ಅಲ್ವೇ ಅಲ್ಲ. ಅದು ಆ ಬದಲುಗಳು ನೀವು ಸುಮ್ಮನಿದ್ರು ಬರ್ತದೆ, ಏನಾದ್ರು ಕೆಲಸ ಮಾಡಿದ್ರು ಕೂಡ ಕಳೆದು ಹೋಗ್ತಿರ್ತತೆ. ಅದಕ್ಕೆ ಒಂದು ಕಡೆಗೆಲ್ಲ ಇದೆ, ಎಲ್ಲ ಓದಿದ ನೆನಪು ನಾನು, ಈ ಕಬ್ಬಣ ಇದೆಯಲ್ಲ, ಕಬ್ಬಣ ಎರಡು ರೀತಿಯಲ್ಲಿ ಹಾಳಾಗುತ್ತೆ. ಒಂದು ನಿರ್ಲಕ್ಷ್ಯದಿಂದ ಅಲ್ಲಿ ಗಾಳಿಯಲ್ಲಿ ಬಿದ್ದು ಮಳೆಗೆ ನೆಂದು ತುಕ್ಕಿಡಿದು ಹಾಳಾಗುತ್ತೆ. ಇನ್ನೊಂದು ಸವದು ಹಾಳಾಗುತ್ತೆ. ಹಾಗೆ ತುಕ್ಕಿಡಿದು ಹಾಳಾಗೋದಕ್ಕಿಂತ ಸವದು ಹಾಳಾಗೋದು ಬಹಳ ಮೌಲ್ಯಯುತವಾದಂಥದ್ದು ಅಂತ. ಹಾಳಾಗೋದಂತೂ ಸತ್ಯ, ಸಾಯೋದಂತೂ ಸತ್ಯ ನಾವು. ಆದರೆ ಸುಮ್ಕೆ ಸಾಯೋದಕ್ಕಿಂತ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟು ನಮ್ಮ ಸಹಜೀವಿಗಳ ಜೊತೆಗೆ ಅಥವಾ ಅವರಿಗೆ ಹಿತ ಆಗಂಗೆ ಬಯಸಿ ನೀವು ನಡ್ಕೊಂಡದ್ದೇ ಆದರೆ ನಿಮ್ಮ ಸಾವಿಗೊಂದು ಸಾರ್ಥಕ ಇರ್ತದೆ. ಅಂಥವ್ರು ಇವರೆಲ್ಲ ಅಮರರು ಅಂತ ಕರೆಯೋದು ಈ ಕಾರಣಕ್ಕಾಗಿ. ಲೇಖಕಿ ಎರಡೇ ಸಾಲುಗಳಲ್ಲಿ ಹೇಳ್ಬಿಟ್ಟಿದ್ದಾರೆ, ಆ ದಿನಾಂಕ, ಜನ್ಮಸ್ಥಳ, ಜನ್ಮ ದಿನಾಂಕ ಇವೆಲ್ಲ ಬೇಕೇ ಇಲ್ಲ. ಅವ್ರು ಯಾವತ್ತೂ ಕೂಡ ಅಮರರೇ ಅವರು. ಕಥೆ ಶುರುವಾಗುತ್ತೆ ಇಲ್ಲಿಂದ. ಉಸ್ಕೆ ಘರ್ ಮೇ ಪಿತಾ ಥೇ, ಅವನ ಮನೆಯಲ್ಲಿ ತಂದೆ ಇದ್ದರು, ಮಾಥಿ ತಾಯಿ ಇದ್ದಳು, ಅವರೇಕ ಗುಡಿಯಾಸಿ ಬಾಂತಿ,
ಒಬ್ಬ ಗುಡಿಯಾಸಿ ಗೊಂಬೆಯಂತಹ ಬಹಂತಿ ಸಹೋದರಿ ಇದ್ಲು. ಅಂದ್ರೆ ನೋಡಿ ಇಲ್ಲಿ ಚಿತ್ರ ಇದೆ, ನೋಡಿ ಇಲ್ಲಿ 4 ಜನ, ಸುಮ್ಮನೆ ಒಂದು ರೇಖಾಚಿತ್ರ ಇದೆ. ತಂದೆ, ತಾಯಿ, ಅಣ್ಣ ಮತ್ತು ತಂಗಿ, 4 ಜನ ಇರುವಂತ ಒಂದು ಕುಟುಂಬ ಇದು. ಗುಲಾಬ್ ಸಿಂಹ ಸಾರೆ ಘರ್ ಕಾ ದುಲಾರಾ ಥಾ. ಈ ಗುಲಾಬ್ ಸಿಂಹ ಇದಾನಲ್ಲ, ಈತನೇ ಈ ಕಥೆಯ ಕಥಾನಾಯಕ. ಈತ ಸಾರೆ ಘರ್ಕ, ಇಡೀ ಮನೆಯ ದುಲಾರ. ನಾವಾಗಲೇ ಶಬ್ದಾರ್ಥದಲ್ಲಿ ಗಮನಿಸಿದ್ವಿ, ದುಲಾರ ಅಂದ್ರೆ ಮುದ್ದಿನ, ಪ್ರೀತಿಯ ಮಗನಾಗಿದ್ದನು. ಅಂದ್ರೆ ಸ್ವಲ್ಪ ಹೆಚ್ಚೇ ಪ್ರೀತಿ ಅನ್ನುವಷ್ಟು ಅವನ ಮೇಲೆ ತೋರಿಸ್ತಾ ಇದ್ರು. ಒಂದು ಕುಟುಂಬದ ಚಿತ್ರಣ. ಉಸ್ಕೆ ಘರ್ ಮೇ ಪಿತಾ ಥೇ, ಮಾँ थी और ಗುಡಿಯಾಸಿ ಬಹಂತಿ. ಗುಡಿಯಾಸಿ ಮತ್ಲಬ್ ಗೊಂಬೆ ಅಂತಹ, ಆಕೆನೂ ಕೂಡ ಮುದ್ದಾದ ಸಹೋದರಿ ಇದ್ಲು. ಗುಲಾಬ್ ಸಿಂಹ ಇದ್ದ. ನೋಡಿ ಈಗ ಮುಂದೆ ನೋಡೋಣ. ಏಕ್ ದಿನ ಕಿ ಬಾತ್ ಹೈ, ಒಂದು ದಿನದ ಮಾತದು, ಒಂದಿನ ನಡೆದಂಥ ಘಟನೆ. ವಹ ಬಿಮಾರ್ ಪಡಾಥ, ಅವನು ಕಾಯಿಲೆ ಬಿದ್ದಿದ್ದ. ಬಿಮಾರ್ ಕಾಯಿಲೆ, ಪಡ ಬಿದ್ದ, ಕಾಯಿಲೆ ಬಿದ್ದ. ಮಾನೆ ಉಸ್ಕಾ ಖಾನಾ ಬಿಲ್ಕುಲ್ ಬಂದ್ ಕರ್ ದಿಯಾ ಥಾ. ಕಾಯಿಲೆ ಬಿದ್ದಾಗ ಏನ್ ಮಾಡ್ತಾರೆ, ಪತ್ತೆ ಇರೋದು ಅಂತ ಹೇಳ್ತಾರೆ, ಗೊತ್ತಿರ್ಬೇಕು ನಿಮಗೆ. ಅಂದ್ರೆ ಈ ಕೆಲವು ಸೆಲ್ದಿ ಆಹಾರ ಪದಾರ್ಥಗಳಿದ್ದಾವೆ, ಎಣ್ಣೆ ಅಥವಾ ಕೆಲವು ಆಯ್ದ ತರಕಾರಿಗಳು, ಮುಳುಗಾಯಿ, ಇಂಥವುಗಳನ್ನು ಕಾಯಿಲೆ ಆದಾಗ, ಎಸ್ಪೆಷಲಿ ಜ್ವರ ಬಂದಾಗ ತಿನ್ನಿಸೋದಿಲ್ಲ. ಅದು ತಿಂದರೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಕಾಯಿಲೆ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ತಾಯಿ ಏನು ಮಾಡಿದ್ಲು, ಖಾನಾ ಬಿಲ್ಕುಲ್ ಬಂದ್ ಕರದಿಯಾತ, ಊಟವನ್ನು, ಮಾಮೂಲಿ ಊಟವನ್ನು ಕಡಾಖಂಡಿತವಾಗಿ, ಬಿಲ್ಕುಲ್ ಕಡಾಖಂಡಿತವಾಗಿ ಬಂದ್ ಕರದಿಯಾಗಯ ನಿಲ್ಲಿಸ್ಬಿಟ್ಟಿದ್ದ ತಾಯಿ. ಯಾರಿಗೆ? ಗುಲಾಬ್ ಸಿಂಹ. ಗುಲಾಬ್ ಸಿಂಹನಿಗೆ ಬಿಮಾರ್ ಪಡಾತ, ಕಾಯಿಲೆ ಆಗಿತ್ತು. ಹಾಗಾಗಿ ತಾಯಿ ಆಕೆಗೆ ಅವನಿಗೇನು ಮಾಡಿದ್ಲು, ಊಟವನ್ನು ನಿಲ್ಲಿಸಿದ್ಲು. ಪರ್ ಉಸ್ಕಾ ಬಾರ್ ಬಾರ್ ಕುಚ್ ಖಾನೆ ಕಾ ಮಾಂಗ್ನಾ. ಆದರೆ ಆ ಜ್ವರ ಬಂದ ನಿಮಗೆ ಗೊತ್ತಿದೆ, ಎಲ್ಲರೂ ಅನುಭವಿಸಿರ್ತೀರಿ. ಜ್ವರ ಬರದೇ ಇರೋರು ಯಾರು ಇದ್ದೀರೇನು? ಯಾರೂ ಇಲ್ಲ. ಮನುಷ್ಯರು ಅಂದಮೇಲೆ ಬಂದೇ ಬರ್ತವೆ ಕಾಯಿಲೆಗಳು. ಆಗ ಜ್ವರ ಬಂದಾಗ ಏನಾಗುತ್ತೆ, ಬಾಯೆಲ್ಲ ಸಪ್ಪೆ ಆಗಿಬಿಡ್ತತೆ. ಏನು ತಿಂದರೂ ರುಚಿ ಹತ್ತೋದಿಲ್ಲ, ವಾಸನೆ ಇರೋದಿಲ್ಲ. ಒಂದು ಸ್ವಲ್ಪ ಜಾಸ್ತಿ ಖಾರ ಅಥವಾ ಜಾಸ್ತಿ ಸಿಹಿ ಆ ಥರ ಬೇಕು ಅಂತ ಮನಸ್ಸು ಬಯಸುತ್ತೆ. ಹಾಗಾಗಿ ಏನಾಯ್ತು ಇಲ್ಲಿ, ಅವನೇನು ಮಾಡ್ತಿದ್ದ ಹುಡುಗ, ಅಣ್ಣ, ಉಸ್ಕಾ ಬಾರ್ ಬಾರ್ ಪದೇ ಪದೇ ಕುಚ್ ಖಾನೇಕು, ಏನಾದ್ರು ತಿನ್ಲಿಕ್ಕೆ ಮಾಂಗ್ನ ಅಂದ್ರೆ ಬೇಡುವುದು, ಕೇಳೋದು. ಅವರಮ್ಮನ್ನ, ಅಮ್ಮ ಒಂಚೂರು ಅದನ್ನು ಕೊಡು, ಅಮ್ಮ ಒಂಚೂರು ಇದನ್ನು ಕೊಡು ಅಂತ ಪದೇ ಪದೇ ಕೇಳೋನು. ಆದ್ರೆ ಅಮ್ಮ ಕೊಡ್ತಿರ್ಲಿಲ್ಲ. ಯಾವ ಉದ್ದೇಶದಿಂದ ಕೊಡ್ತಿರ್ಲಿಲ್ಲ? ಮಗನ ಮೇಲೆ ದ್ವೇಷ, ಸಿಟ್ಟು ಅಲ್ಲ ಆಕೆಗೆ. ಕಾಯಿಲೆ ಬೇಗ ವಾಸಿ ಆಗಲಿ, ಆ ಪತ್ತೆ ಇರಬೇಕಾದ ಅನಿವಾರ್ಯ ಆಗಿತ್ತು. ಆದರೆ ಚೋಟಿ ಬಹನ್ಸೆ, ತಂಗಿ ಇದ್ಲಲ್ಲ ಚೋಟಿ ಬಹನ್. ಬಹನ್ ಅಂದ್ರೆ ಸಹೋದರಿ ಅಂತ ಹಿಂದಿನಲ್ಲಿ. ಸಹೋದರಿ, ಸಹ ಅಧಿಕ್ ಉದರ. ಉದರ ಅಂದ್ರೆ ಹೊಟ್ಟೆ, ಒಂದೇ ಹೊಟ್ಟಿನಲ್ಲೇ ಹುಟ್ಟಿದಂಥವ್ರು. ಪುಲ್ಲಿಂಗ ಆದರೆ ಸಹೋದರ, ಸ್ತ್ರೀಲಿಂಗ ಆದರೆ ಸಹೋದರಿ. ಹೀಗೆ ಬಹನ್, ಹಿಂದಿನಲ್ಲಿ ಈ ಅಣ್ಣ ತಂಗಿ ಅನ್ನೋದಕ್ಕೆ ಶಬ್ದಗಳಿಲ್ಲ. ತಂಗಿ ಅನ್ನೋದಕ್ಕೆ ಚೋಟಿ ಬಹನ್ ಅಂತಾರೆ, ಅಕ್ಕ ಅನ್ನೋದಕ್ಕೆ ಬಡಿ ಬಹನ್ ಅಂತಾರೆ. ಅದೇ ರೀತಿ ತಮ್ಮ ಅನ್ನೋದಕ್ಕೆ ಚೋಟಬಾಯಿ ಅಂತಾರೆ, ಅಣ್ಣ ಅನ್ನೋದಕ್ಕೆ ಬಡೆ ಬಾಯಿ ಅಂತ ಕರೀತಾರೆ. ಹಾಗೆ ಚೋಟಿ ಬಹನ್ಸೆ ನ ಸಹಗಯ, ಆಕೆಗೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ತನ್ನ ಅಣ್ಣ ಆರಾಮಾಗಿ ತಿಂದ್ಕೊಂಡು ನಿಂತ್ಕೊಂಡು ಅಡ್ಡಾಡ್ಕೊಂಡಿದ್ದ, ಕಾಯಿಲೆ ಆಗಿಬಿಟ್ಟಿದೆ, ಮಲಗಿಬಿಟ್ಟಿದ್ದಾನೆ. ನೋಡಿ ಇಲ್ಲಿ ಚಿತ್ರದಲ್ಲಿ ನೀವು ಕಾಣ್ಬೋದು, ಇಲ್ಲಿ ಅವನು ಬೆಡ್ಶೀಟ್ ಊದ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ, ಜ್ವರದ ತಾಪ ಇದೆ. ತಾಯಿ ಊಟಕ್ಕೆ ನಿಲ್ಲಿಸ್ಬಿಟ್ಟಿದ್ದಾಳೆ. ಇವನು ಪದೇ ಪದೇ ಕೇಳ್ತಾ ಇದ್ದಾನೆ ಬಾಯಿ ರುಚಿಗಾಗಿ, ಅಮ್ಮ ಕೊಡ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದಂಥ ತಂಗಿಗೆ ತಡ್ಕೊಳಕ್ಕಾಗಲಿಲ್ಲ. ವಹ ಚುಪ್ಕೇಸೆ, ಆಕೆ ಏನು ಮಾಡಿದ್ಲು, ಚುಪ್ಕೇಸೆ, ಗೊತ್ತಿಲ್ಲದಂತೆ, ಕದ್ದು, ಯಾರಿಗೂ ಹೇಳದೆ, ಗುಡ್ ಅವ್ರ ಚನಾ, ಗುಡ್ ಅಂದರೆ ಬೆಲ್ಲ, ಚನಾ ಅಂದರೆ ಕಡಲೆ, ಗುಡ್ ಅವ್ರ ಚನಾ ಕಡಲೆ ಮತ್ತು ಬೆಲ್ಲವನ್ನು ಲಾಯಿ ತಗೊಂಡು ಬಂದ್ಲು. ಅವ್ರು ಖಿಲಾದಿಯೇ ಅಪ್ನೆ ಬೈಯಕು, ತಿನ್ನಿಸ್ಬಿಟ್ಲು. ನೋಡಿ ಖಿಲಾನ, ಖಾನ ಕ್ರಿಯಾ ಶಬ್ದ, ಖಾ ಧಾತು, ಖಾನ ಕ್ರಿಯಾ, ಖಿಲಾನ ಕಿಲ್ವಾನ. ಖಿಲಾನ ಪ್ರಥಮ ಪ್ರಣಾರ್ಥಕ ರೂಪ, ಕಿಲ್ವಾನ ದ್ವಿತೀಯ ಪ್ರಣಾರ್ಥಕ ರೂಪ. ಮುಂದೆ ಇವುಗಳ ಬಗ್ಗೆ ಅವನು ತಿಳ್ಕೊಳ್ಳೋಣ ಹೆಚ್ಚಿನ ಮಾಹಿತಿನೇ. ಖಿಲಾದಿಯೇ ಅಪ್ನೆ ಭೈಯಾಕೋ,
ಭಯ್ಯ ಅಂದ್ರೆ ಭಾಯಿಕು, ಸಹೋದರನಿಗೆ ತಿನ್ನಿಸ್ಬಿಟ್ಲು. ತಗೊಳ್ಳೋಣ ಅಂತ ನೋಡಿ, ಅಲ್ಲಿ ತಿನ್ನಿಸ್ತಾ ಇದ್ದಾಳಕ್ಕೆ. ಆ ಚಿತ್ರದಲ್ಲಿ ನೀವು ಗಮನಿಸಿರ್ಬೋದು, ಒಂದು ಬಟ್ಲಾಗ ಇಟ್ಕೊಂಡ್ಬಂದಿದ್ದಾಳೆ ಬೆಲ್ಲ ಮತ್ತು ಕಡಲೆನ. ಉಸ್ಕೆ ಬಾದ್, ಅದರ ನಂತರ ಭಯ್ಯ ಕಾ ಬುಕಾರ್ ಬಡ್ಗಯ. ಅವ್ರ ಅಮ್ಮ ಹೇಳಿದ ನಿಜ, ತಿನ್ನಬಾರ್ದಾಗಿತ್ತು, ಅವನು ತಿಂದ್ಬಿಟ್ಲು. ಅವನದು ಆಕೆ ಕೊಟ್ಲು, ಇವನು ತಿಂದ್ಬಿಟ್ಟ. ಹಾಗಾಗಿ ಏನಾಯ್ತು, ಬುಖಾರ್. ಬುಖಾರ್ ಅಂದ್ರೆ ಜ್ವರ. ಬಡ್ಗಯ ಹೆಚ್ಚಾಗು, ಬಡ್ ಜಾನ ಹೆಚ್ಚಾಗೋದು, ಘಟ್ ಜಾನ ಕಡಿಮೆ ಆಗೋದು, ಘಟ್ನ. ಬಡ್ನ ಜಾಸ್ತಿ, ವೃದ್ಧ ಶಬ್ದ, ಬಡ್ನ ಘಟನ. ಬಡ್ಗಯ ಪರ್ ವಹತೋ ಕಿಲಾಹಿ ಚುಕಿತಿ. ಜ್ವರ ಜಾಸ್ತಿ ಅದು ಏನು ಮಾಡೋಕ್ಕಾಗುತ್ತೆ, ಅವಳಂತೂ ಈಗಾಗಲೇ ಕಿಲಾಹಿ ಚುಕಿತಿ, ತಿನ್ನಿಸ್ಬಿಟ್ಟಿದ್ಲು. ತಿನ್ನಿಸಿದ ಮೇಲೆ ಏನು ಮಾಡೋಕ್ಕಾಗುತ್ತೆ, ಅಂದ ಕಡಿಮೆ ಮಾಡೋಕ್ಕೂ ಬರಲ್ಲ, ವಾಪಸ್ ತಗೊಳ್ಳೋಕ್ಕೂ ಬರೋದಿಲ್ಲ. ಅಪ್ನೆ ಭಾಯಿ ಕೆ ಸಂತೋಷ ಕೆ ಲಿಯೆ, ತನ್ನ ಅಣ್ಣನ ಸಂತೋಷಕ್ಕಾಗಿ ವಹ ಮಾ ಬಾಪ್ ಕಾ ಗುಸ್ಸಾ ಬಿ ಸಹನೆ ಕೋ ತಯಾರ್ ಥಿ. ಆಕೆ ತಂಗಿ ಮಾ ಬಾಪ್ ಕಾ, ತಾಯಿ ತಂದೆಯ, ಮಾ ಬಾಪ್ ಅನಿರ್ಲಿಂಗ, ಮಾ ಮತ್ತು ಬಾಪ್ ನೋಡಿ. ಮಾತಾ ಪಿತಾ ಅವು ಅನಿರ್ಲಿಂಗ. ಮಾತಾ ಕೇಳಿದಾಗ ಪಿತಾ ಬರೀಬೇಕು, ಮಾ ಕೇಳಿದಾಗ ಬಾಪ್ ಬರೀಬೇಕು. ಮಾ ಬಾಪ್ ಕ ಗುಸ್ಸಾ ಬಿ, ಗುಸ್ಸಾ ಅಂದ್ರೆ ಸಿಟ್ಟು, ಭೀ ಕೂಡ ಸಹ, ಸಿಟ್ಟನ್ನೂ ಸಹ ಸಹನೇಕೋ ತಯಾರ್ತಿ, ಸಹಿಸಿಕೊಳ್ಳಲು ತಯಾರಾಗಿದ್ಲು. ಅಂದ್ರೆ ಅಣ್ಣನ ಮೇಲಿನ ಪ್ರೀತಿ ಎಷ್ಟಿತ್ತು ತಂಗಿಗೆ ಅಂತಂದ್ರೆ, ಒಂದ್ ವೇಳೆ ಈ ವಿಚಾರ ಅಪ್ಪ ಅಮ್ಮ ಗೊತ್ತಾಗಿ ಅವರು ಒದ್ದು ಬಡಿದ್ರು ಕೂಡ ಅದನ್ನು ಸಹಿಸ್ಕೋಬೇಕು ಅನ್ನೋ ಮಟ್ಟಿಗೆ ತೀರ್ಮಾನಕ್ಕೆ ಬಂದಿದ್ಲಕ್ಕೆ. ಇದು ಬಾಂಧವ್ಯ, ಅಣ್ಣ ತಂಗಿಯ ಬಾಂಧವ್ಯ ಇದೆಯಲ್ಲ, ಅದ್ ಮೇಲ್ನೋಟಕ್ಕೆ ಜಗಳ ಆಡ್ತಾರೆ. ಇಲ್ಲಿ ಮುಂದೆ ಬರುತ್ತೆ ನೋಡಲಿ, ಅಪ್ನೆ ಭಾಯಿ ಗುಸ್ಸಾ भी साने को तैयार थी, पर भाई ने गुड़ चने की बात किसी को ना बताई. ಆದರೆ ಅಣ್ಣನು ಹಂಗೆ ಮಾಡ್ದ. ಜ್ವರ ಜಾಸ್ತಿ ಆದರೂ ಕೂಡ ಯಾವ ಕಾರಣಕ್ಕಾಗಿ ಜ್ವರ ಜಾಸ್ತಿ ಆಗಿದೆ ಅಂತ ಹೇಳಿಲ್ಲ. ತಂಗಿ ಮೇಲೆ ಕಂಪ್ಲೇಂಟ್ ಮಾಡಿಬಿಡೋದಾಗಿತ್ತು, ಇವಳು ಕೊಟ್ಲು ತಿಂದೆ ಅಂತ. ಅವ್ರಿಗೆ ಅವ್ರ ಅಮ್ಮ ಅಪ್ಪನಾಗ ಬಾರಿಸ್ಬಿಡೋರು. ಆದರೆ ಅವನು ಹೇಳಿಲ್ಲ ಅಣ್ಣ. ಏನ್ ಮಾಡಿದ, ಪರ್ ಬಾಯಿನೇ ಗುಡು ಚನೆ ಕಿ ಬಾತ್, ಈ ಬೆಲ್ಲ ಕಡಲೆಯ ವಿಷಯವನ್ನ, ಮಾತು ವಿಷಯವನ್ನ ಕಿಸಿಕೋ ನಾ ಬತಾಯಿ, ಯಾರೂ ಹೇಳಲಿಲ್ಲ. ಅವನು ಹೇಳಲಿಲ್ಲ, ಅವಳು ಹೇಳಲಿಲ್ಲ, ಇಬ್ರು ಹೇಳಲಿಲ್ಲ. ಆದ್ರೆ ಜ್ವರ ಹೆಚ್ಚಾಗಿದ್ದ ಕಾರಣ ಮಾತ್ರ ಇಬ್ರಿಗೂ ಚೆನ್ನಾಗಿ ಗೊತ್ತಿತ್ತು. ಧೀರೆ ಧೀರೆ ರೋಗ ಉತ್ತರ್ಗಯ, ನಿಧಾನವಾಗಿ, ಧೀರೆ ಧೀರೆ, ನಿಧಾನವಾಗಿ. ಇದು ವಿಶೇಷಣ. ಇದು ಧೀರೆ ಧೀರೆ ರೋಗ ಜ್ವರ, ಉತ್ತರ್ಗಯ, ಉತ್ತರ್ನ ಅಂದ್ರೆ ಇಳಿಯುವುದು, ಚಡನ ಅಂದ್ರೆ ಏರುವುದು. ನೋಡಲಿ, ಬಟನ ಘಟನ, ಬಡನ ಘಟನ, ಇಲ್ಲಿ ಅದೇ ತರ ಇದೆ, ಅದೇ ಅರ್ಥ. ಉತ್ತರ್ನ ಇಳಿಯುವುದು, ಚಡನ ಏರುವುದು. ಉತ್ತರ್ಗಯ ಇಳಿತು, ರೋಗ ಮೆಲ್ಲಕ್ಕೆ ನಿಧಾನವಾಗಿ ಕಡಿಮೆ ಆಯ್ತು. ಪರ್ ಭಾಯಿಕೆ ಮನ್ಮೆ, ಆದರೆ ಅಣ್ಣನ ಮನಸ್ಸಿನಲ್ಲಿ, ಆ ಸಹೋದರನ ಮನಸ್ಸಿನಲ್ಲಿ, ಮನ್ ಪರ್ ಬಹನ್ ಕೆ ಪ್ರೇಮ್, ಸಹೋದರಿಯ ಪ್ರೀತಿ ಇತ್ತಲ್ಲ, ಆಕೆ ಗೊತ್ತಿತ್ತು, ಅಣ್ಣಂಗೂ ಕೂಡ ಗೊತ್ತಾದ್ರೆ ಒದೆ ಬೀಳ್ತವೆ ಅಪ್ಪನ ಹತ್ರ ಅಮ್ಮನ ಹತ್ರ ಅಂತ. ಅಂತಹ ರಿಸ್ಕ್ ತಗೊಂಡು ಅಣ್ಣನಿಗೆ ಸಂತೋಷ ಪಡಿಸೋಕೆ ಪ್ರಯತ್ನ ಪಟ್ಲಲ್ಲ. ಹಾಗಾಗಿ ಪ್ರೇಮ್ ಕಿ ಛಾಪ್ ಪಾಡ್ಗೈ, ಆ ಛಾಪ್ ಅಂದ್ರೆ ಮುದ್ರೆ, ಮುದ್ರೆ ಮನಸ್ಸಿನೊಳಗೆ ಒತ್ತಿಬಿಡ್ತು. ಅಣ್ಣನ ಮನಸ್ಸಿನಲ್ಲಿ ತಂಗಿಯ ಬಗ್ಗೆ ಅಗಾಧವಾದಂಥ ಪ್ರೇಮ ಇದೆಯಲ್ಲ, ಅದು ಹಂಗೆ ಉಳ್ಕೊಳ್ತು. ಇದು ಯಾರಿಗೂ ಗೊತ್ತಾಗ್ಲಿಲ್ಲ. ಮುಂದುವರೆದು ನೋಡಿಲಿ, ಐಸಿ ಏಕ್ ನಹಿ ಅನೇಕ ಬಾತೆ, ಇಂಥವು ಒಂದಲ್ಲ. ಈ ಗುಡ್ ಅವ್ರ ಚೆನ್ನಕಿ ಬಾತ್ ಏಕಿ ನಹಿ, ಕಡಲೆ ಬೆಲ್ಲದ ಒಂದೇ ಮಾತಲ್ಲ, ಕೈ ಅನೇಕ, ಏಕ್ ಅನೇಕ, ಇವೆರಡು ವಿಲೋಮ ಶಬ್ದ, ವಿರುದ್ಧ ಶಬ್ದ. ಏಕ್ ವಿರುದ್ಧ ಶಬ್ದ, ಅನೇಕ. ಬಾತೇ, ಬಾತ್ ಏಕವಚನ, ಬಾತೆ ಬಹುವಚನ. ಅನೇಕ ಮಾತುಗಳು ಯಾವ್ಯಾವು, ಬಹನ್ಕಿ ಸಹೋದರಿಯವಿದ್ವು, ಹಾಗೇನೆ ಮಾಕಿ ಅಮ್ಮನು ಕೂಡ ಅನೇಕ ಸಾರಿ ಅಪ್ಪನ ಸಿಟ್ಟಿಗೆ ಎದುರ್ಕೊಂಡು ಅಮ್ಮ ಏನ್ ಮಾಡ್ತಾಳೆ, ಮಗನನ್ನ ಗಾರ್ಡ್ ಮಾಡ್ತಾಳೆ, ಸೇಫ್ ಮಾಡ್ತಾಳೆ, ಅಪ್ಪನಿಗೆಲ್ಲ ಒದಿತಾನೆ ಗೊತ್ತಾದ್ರೆ ಅಂತ ಹೇಳಿ. ಇಂತಹ ಅಮ್ಮನ ಮೇಲಿನ ಪ್ರೀತಿ. ಹಾಗೆ ಪಿತಾಕಿ ತಂದೆನೂ ಕೂಡ ಅಷ್ಟೇ, ಅನೇಕ ಸಂಗತಿಗಳನ್ನ ಅಮ್ಮಗೆ ಹೇಳಲ್ಲ ಅಥವಾ ಬೇರೆಯವರ ಮುಂದೆ ಅದನ್ನ ಪ್ರಕಟಪಡಿಸೋದಿಲ್ಲ. ಮಗನ ತಪ್ಪನ್ನ ಏನ್ ಮಾಡ್ತಾರೆ, ಹಾಗೆ ಮುಚ್ಚಿಟ್ಟು ಅವ್ನು ತಿದ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಹಂಗೆ ಬಹನ್ಕಿ, ಮಾಕಿ, ಪಿತಾಕಿ, ಅವಸ್ಕೆ ಮನ್ ಪರ್ ಛಪಿತಿ, ಅವನ ಮನಸ್ಸಿನ ಮೇಲೆ ಅವನ ಮಧುರ ಬಾಂಧವ್ಯ ಅವನ ಮನಸ್ಸಿನ ಮೇಲೆ ಮುದ್ರೆ ಒತ್ತಿತ್ತು, ಅಚ್ಚಳಿಯದೆ ಉಳಿದಿತ್ತು. ಛಪ್ ಜಾನ ಅಂದ್ರೆ ಅಚ್ಚಳಿಯದೆ ಉಳಿ. ಅವನ ಮನಸ್ಸಿನಲ್ಲಿಂತ ಅನೇಕ ಸಂಗತಿಗಳು. ಇಲ್ಲಿ ಒಂದು ಉದಾಹರಣೆಗೆ ಮಾತ್ರ ತಗೊಳ್ಳಲಾಗಿದೆ. ವಹ ಕಭಿ ಉನ್ಸೆ ಲಡ್ತಾ ಜಗಡ್ತಾ ಬಿ,
ಹಂಗಂತ ಅವನೇನು ಭಾರಿ ಎಲ್ಲಾರ ಜೊತೆಗೂ ಪ್ರೀತಿಯಿಂದ ಮುದ್ದಾಗಿ ಇದ್ದ ಅಂತೆಲ್ಲ, ಲಡ್ತಾ ಜಗಡ್ತಾ ಬಿ ಹೊಡೆದಾಡ್ತಿದ್ದ, ಜಗಳನೂ ಆಡ್ತಿದ್ದ. ಅಂದರೆ ಸಹಜ ಇದು. ಸಾಮಾನ್ಯವಾಗಿ ಪ್ರೀತಿ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಈ ಥರದ ಜಗಳಗಳು ಕೂಡ ಇರ್ತವೆ ಅನ್ನೋದನ್ನು ನಿಮಗೆ ಗೊತ್ತಿದೆ. ಜಗಳ ಆಡಿದ್ರು ಅಂದ ತಕ್ಷಣಕ್ಕೆ ಅವರಿಬ್ಬರೇನು ವೈರಿಗಳು ಶತ್ರುಗಳು ಅಂತಲ್ಲ. ನಿಮಗೆ ಬೆಲೆ ಯಾವಾಗ ಗೊತ್ತಾಗುತ್ತೆ? ಅವ್ರು ನಿಮ್ಮಿಂದ ದೂರ ಆದಾಗ. ಉದಾಹರಣೆಗೆ ನಿಮ್ಮ ಸಹೋದರಿಯ ಬೆಲೆ ನಿಮ್ಗೆ ಅರ್ಥ ಆಗೋದು ಯಾವಾಗಪ್ಪ ಅಂದರೆ ಆಕೆ ಮದುವೆ ಆಗಿ ಗಂಡನ ಮನೆ ಸೇರ್ಕೊಂಡಾಗ ಗೊತ್ತಾಗುತ್ತೆ. ಆವಾಗ ಭಾಳ ಭಾಳ ದುಃಖ ಅನಿಸುತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ. ಸಣ್ಣ ಪುಟ್ಟಕ್ಕೆ ಜಗಳ ಮಾಡ್ಕೊಂಡು ಓದ್ರು ಸಾಕು ಅಥವಾ ಇಲ್ಲದೇ ಇದ್ರೆ ಸಾಕು ಅಂತ ಜಗಳ ಆಡಿರ್ಬೋದು, ಬೈದಿರ್ಬೋದು. ಆದರೆ ಆಕೆ ದೂರ ಆದಾಗ ಆ ದುಃಖ ಇದೆಯಲ್ಲ, ಅದನ್ನು ಯಾವ ಕಾರಣಕ್ಕೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಹಾಗೇನೆ ಇಲ್ಲೂ ಕೂಡ ಜಗಡ್ತಾ ಬಿ ಲಡ್ತಾ ಬಿ ಅದನ್ನೂ ಇತ್ತು. ಪರ್ ಆಂಖೋಂಕೆ ಆನ್ಸು ಅವ್ರ ಮನ್ಕೆ ರಂಗ್, ಆದರೆ ಕಣ್ಣುಗಳ ಕಣ್ಣೀರು ಮತ್ತು ಮನಸ್ಸಿನ ಬಣ್ಣ ಉಸ್ಕೆ ಮನ್ ಪರ್ ಛಪಿ, ಅವನ ಮನಸ್ಸಿನ ಮೇಲೆ ಮುದ್ರೋತಿತ್ತು. ಇನ್ ತಸ್ವೀರೊಂಕೋ ನಾ ದೋಸಕೆ, ಈ ಚಿತ್ರಣ ಇದಾವಲ್ಲ, ಕಾಯಿಲೆ ಆದಾಗ ತಂಗಿ ಕಡಲೆ ಬೆಲ್ಲ ಕೊಟ್ಟಿದ್ದು, ಅಪ್ಪನಿಗೆ ಗೊತ್ತಾಗ್ದಂಗೆ ಅಮ್ಮ ಗಾರ್ಡ್ ಮಾಡಿದ್ದು, ಅಥವಾ ಅಪ್ಪ ಅಮ್ಮನಿಗೆ ಗೊತ್ತಾಗ್ದಂಗೆ ಆ ಮಗನನ್ನು ಗಾರ್ಡ್ ಮಾಡಿದ್ದಿದೆಯಲ್ಲ, ಅವೆಲ್ಲವೂ ಅವನ ಮನಸ್ಸಿನಲ್ಲಿ ತಸ್ವೀರೇ, ಚಿತ್ರಣಗಳು. ಧೋನಾಸಕ್ಕೆ, ತೊಳೆಯಕ್ಕಾಗಲಿಲ್ಲ, ಅಳಿಸಿ ಹೋಗೋದಿಲ್ಲವು. ಧೋನ ಅಂದರೆ ಅಳಿಸುವುದು ಅಂತ. ಧೋನ, ದುಲಾನ, ದುಲ್ವಾನ, ಅವು ಅಳಿಸಿ ಹೋಗುವಂಥ ಸಂಗತಿಗಳಲ್ಲವು. ಅಚ್ಚಳಿಯದ ಮನಸ್ಸಿನಲ್ಲಿ ಹಾಗೆ ಉಳಿದಿದ್ದು, ಅದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಅನೇಕ ಸಂಗತಿಗಳು ಮನಸ್ಸಿನೊಳಗೆ ಹುದುಗಿರ್ತವೆ. ಪರಸ್ಪರ ಕುಟುಂಬದ ಬಾಂಧವ್ಯಗಳು ಮೇಲ್ನೋಟಕ್ಕೆ ಅನೇಕ ಸಾರಿ ಅವನ್ನ ವ್ಯಕ್ತಪಡಿಸ್ಲಿಕ್ಕೆ ಆಗದೇ ಇರ್ಬೋದು. ಮೇಲ್ನೋಟಕ್ಕೆ ಅಪ್ಪ ಯಾವಾಗಲೂ ಕೂಡ ಗಂಟು ಮುಖದ ಮೋರೆ, ಒಂದು ನೀವು ಹಾಡು ಕೇಳಿರ್ಬೇಕು, ಅಪ್ಪ ಐ ಲವ್ ಯು ಅಂತ ಒಂದು ಹಾಡು ಭಾಳ ಇತ್ತೀಚೆಗೆ ಫೇಮಸ್ ಆಗಿದೆ. ಅವನು ರಾತ್ರಿ ಕಾವಲುಗಾರ ಆಗಿರ್ತಾನೆ, ಅವನ ಬೆವರ ಹನಿಯೇ ನಮ್ಮ ಅನ್ನ ಬೇಯಕ್ಕೆ ಕಾರಣ ಆಗುತ್ತೆ. ಆತ ಹಂಗೆ ಮಾಡಲಿಕ್ಕೆ ಕಾರಣ ಏನಪ್ಪ ಹೇಳ್ತಿದ್ರೆ ಅದರ ಹಿಂದಿನ ಉದ್ದೇಶ ಒಂದು ಶಿಸ್ತು ಬೆಳಿಬೇಕು ಮನೆಗೆ ಅನ್ನುವಂಥದ್ದು. ಎಲ್ಲವನ್ನೂ ಪ್ರೀತಿ ಮುಖಾಂತರ ತೋರ್ಸೋಕ್ಕಾಗಲ್ಲ. ಹಾಗೇನೆ ತಾಯಿಯ ಪ್ರೀತಿನೂ ಕೂಡ ಹಾಗೇನೆ. ಅನೇಕ ಸಾರಿ ಆಕೆ ಗದರಿ ಕೇಳ್ತಾಳೆ, ಬೈತಾಳೆ, ಹಾಗೇನೆ ಮುದ್ದು ಕೂಡ ಮಾಡ್ತಾಳೆ. ಅವನು ಕೂಡ ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವಂಗೆ ಇನ್ನು ತಸ್ವೀರೊಂಕು ಧೋನಾಸಕ್ಕೆ, ಇಂಥ ಚಿತ್ರಣಗಳು ಎಲ್ಲರ ಮನಸ್ಸಿನಲ್ಲಿ ಇರ್ತವೆ. ಕೇವಲ ಇದೊಂದು ಸಂಕೇತ ಅಷ್ಟೇ. ಗುಲಾಬ್ ಸಿಂಹ ಅನ್ನುವಂಥದ್ದು, ನೀವು ನಿಮ್ಮ ಮನೆಗೆ ಗುಲಾಬ್ ಸಿಂಹ ಆಗಿರ್ತೀರಿ, ಇಲ್ಲ ಅವಳ ಅಣ್ಣ ತಂಗಿ ಆಗಿರ್ತೀರಿ, ನಿಮ್ಮ ಎಲ್ಲ ಪಾತ್ರಗಳು ಇದೇ ಥರ ಇರ್ತವೆ. ಹೀಗಿರ್ಬೇಕಾದ್ರೆ ಏಕ್ ದಿನ್, ಒಂದು ದಿನ, ಹೈಸಿ ಹವಾ ಬಹಿ, ಇಂತಹ ಒಂದು ಗಾಳಿ ಬೀಸ್ತು. ಕಿ ಮುರ್ಜಾಯೇ ಹುಯೇ ದಿಲೋಮೆ, ಬತ್ತಿದ ಮನಸ್ಸುಗಳಲ್ಲಿ, ಮುರ್ಜಾನ ಬಾಡಿದ ಬತ್ತಿದ ಮನಸ್ಸುಗಳಲ್ಲಿ ನೈಜಾನಾಗೈ, ಹೊಸ ಜೀವ ಬಂದಂಗಾಯ್ತು. ಬತ್ತೋಗಿತ್ತು, ಮಳೆ ಇಲ್ಲದೆ ಒಂದು ಗಿಡ ಹೂವು ಹಂಗೆ ಬಾಡಿತ್ತು, ಇದ್ದಕ್ಕಿದ್ದಂಗೆ ಮಳೆ ಬಂತು, ಆ ಹೂವು ಮತ್ತಂಗೆ ಅಳ್ಕೊಳ್ಳಿಕ್ಕೆ ಶುರುವಾಯಿತು. ಇದೊಂದು ಸಂಕೇತ ಅಷ್ಟೇ. ಅಂದರೆ ಇಡೀ ವಾತಾವರಣ ಸ್ವತಂತ್ರ ಪೂರ್ವದಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಒಂಥರ ಬ್ರಿಟಿಷರ ಹೆದರಿಕೆಯಿಂದಾಗಿ ಒಂಥರ ಮುದುಡಿದಂಗೆ ಇತ್ತು. ಎಲ್ಲರೂ ಭಯ ಆತಂಕದ ನಡುವೆ ಬದುಕ್ತಾ ಇದ್ರು. ಇಂಥ ಹೊತ್ತಿನಲ್ಲಿ ಏನಾಯ್ತಪ್ಪ ಅಂತಂದ್ರೆ ಒಂದು ತಂಗಾಳಿ ಬೀಸ್ತು. ಏನ್ ತಂಗಾಳಿ ಅದು? ಯಹ ಹವಾ ಉಮಂಗೋಂಕಿ ಹವಾತಿ, ಈ ಗಾಳಿ, ಹವಾ ಗಾಳಿ ಎಂಥದ್ದು? ಉಮಂಗೋಂಕಿ. ಉಮಂಗ ಅಂದ್ರೆ ಉತ್ಸಾಹದ ಗಾಳಿಯಾಗಿತ್ತು. ಆ ಉತ್ಸಾಹದ ಗಾಳಿ ಎಲ್ಲರ ಮನಸ್ಸಿನಲ್ಲೂ ಒಂದು ನವ ಚೈತನ್ಯವನ್ನ ಸೃಷ್ಟಿ ಮಾಡಿತು. ಬಡಾ ಭಾರಿ ಜುಲೂಸ್ ನಿಕಲ್ನಾ ಥಾ, ಏನದು ಗಾಳಿ ಅಂದ್ರೆ ಬಡಾ ಭಾರಿ, ಬಹಳ ದೊಡ್ಡ ಜುಲೂಸ್ ನಿಕಲ್ನಾ ಥಾ, ಮೆರವಣಿಗೆ ಹೊರಡುವುದಿತ್ತು. ಜುಲೂಸ್ ಜಾತ್ರೆ, ಮೆರವಣಿಗೆ ಅಂದ್ರೆ ಮಕ್ಕಳಿಗಂತೂ ಭಾರಿ ಸಂಭ್ರಮ. ಅಲ್ಲಿ ನಮ್ಮನೆ ಆಟ ಸಾಮಾನುಗಳು, ಸಿಹಿ ತಿಂಡಿಗಳು, ಈಗೆಲ್ಲ ನಿಮ್ಗೆ ಯಾವ ಬೇಕಾವಾಗ ಸಿಗ್ತವೆ ಅಂಗಡಿಗೆ ಹೋದ್ರೆ. ಆದರೆ ಮೊದಲೆಲ್ಲ ಹಿಂಗಿರ್ಲಿಲ್ಲ. ಅಂತಹ ವಸ್ತುಗಳನ್ನು ಜಾತ್ರೆ ಇಂಥ ಮೆರವಣಿಗೆಗಳಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗಿತ್ತು. ಹಾಗಾಗಿ ಒಂದು ಇಡೀ ಎಲ್ಲರಲ್ಲೂ ಕೂಡ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಒಂದೇನೋ ಒಂಥರ ಹೊಸದೊಂದು ಜೀವಕಳೆ ಬಂದಂಗಾಯ್ತು. ಯಾಕೆ ಅಂತ ಹೇಳಿದ್ರೆ ಬಾರಿ ಜುಲೂಸ್ ನಿಕಲ್ನಾತ, ಹೊರಡುವುದಿತ್ತು. ಪರ್ ಆದರೆ ಬಾದಶಾಹ ಕ ಹುಕುಂ ತಾ, ಚಕ್ರವರ್ತಿಯ ಹುಕುಂ ಆದೇಶ ಆಗಿತ್ತು. ಕಿ ಜುಲೂಸ್ ನಾ ನಿಕಲೆ, ಮೆರವಣಿಗೆ ಹೊರಡಕೂಡದು ಅಂತ ಆದೇಶ ಹೊರಡಿಸ್ಬಿಟ್ಟಿದ್ದ. ಶಹರ್ ಮೇ ಆತಂಕ ಛಾಗಯ, ಈ ಆದೇಶದಿಂದಾಗಿ ಶಹರ್ ನಗರ, ಗಾಂವ್ ಹಳ್ಳಿ, ವಿಲೋಮ ಶಬ್ದಗಳು, ಆತಂಕ ಛಾಗಯಾತ, ಆತಂಕ ಹಬ್ಬಿತ್ತು.
ಆತಂಕ ಅಂದರೆ ಒಂಥರದ ಭಯದ ವಾತಾವರಣ. ಈ ಕಡೆ ಒಂದು ಕಡೆಗೆ ಜನರೆಲ್ಲರಿಗೂ ಉತ್ಸಾಹ ಮೆರವಣಿಗೆ ನಡೆಸಬೇಕು ಅಂತ, ಆದರೆ ಭಯನೂ ಇತ್ತು. ನೋಡಿ ಇಲ್ಲಿ ಕಡೆ ಚಿತ್ರ ಇದೆ ನೋಡಿ, ಇಲ್ಲಿ ಬಾದಶಃ ಚಕ್ರವರ್ತಿಯ ಒಂದು ಆದೇಶ ಅವನಿಗೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ನಾವು ಹೆಂಗೆ ಹೋಗ್ತೇವೆ ಹೋಗು ಅಂತಂದರೆ ಅದು ಸ್ವಾತಂತ್ರ್ಯದ ಒಂದು ಹತ್ತಿಕ್ಕೂ ಒಂದು ಪ್ರಯತ್ನ, ಯಾವುದೇ ಕಾರಣಕ್ಕೂ ಮೆರವಣಿಗೆ ಹೊರಡಬಾರ್ದು ಅನ್ನೋದು ಈ ಚಕ್ರವರ್ತಿಯ ಒಂದು ಸಂಕೇತ. ಒಂದು ಚಕ್ರವರ್ತಿ ಅನ್ನೋದು ಅದು ಹುಕುಮ್ತ. ಹೀಗಾಗಿ ಇಡೀ ಜನರಲ್ಲಿ ಆತಂಕ ಛಾಗಯಾತ. ನಂತರ ನೋಡಿ ಅಣ್ಣ ತಂಗಿ ನಡುವೆ ಸಂಭಾಷಣೆ ನಡೀತದೆ. ಇದನ್ನ ಆದೇಶ ಎಲ್ಲ ಆದಮೇಲೆ ಬಡಾಯ ಬಾದಶಃ ಕ್ಯೋ ನಾ ನಿಕ್ಲೆ ಜುಲೂಸ್, ಕ್ಯೋ ನಾ ನಿಕ್ಲೆ ಹಮಾರ ಜೆಂಡಾ, ಭಾಯಿನೇ ಬಹನ್ ಸೆ ಕಹ. ಇದು ಅಣ್ಣ ತಮ್ಮ ಮಾತಾಡ್ಕೊಳ್ತಾರೆ, ಅಣ್ಣ ತಂಗಿ ಮಾತಾಡ್ಕೊಳ್ತದೆ ಮನೆಯಲ್ಲಿ. ಬಡಾಯ ಬಾದಶಃ, ಒಂದು ದೊಡ್ಡ ಮನುಷ್ಯ, ಒಂದು ಚಕ್ರವರ್ತಿ, ಭಾಳ ದೊಡ್ಡ ಬಂದ್ಬಿಟ್ಟ ಒಂದು ದೊಡ್ಡ ಮನುಷ್ಯ. ಕ್ಯೋ ನಾ ನಿಕ್ಲೆ ಜುಲೂಸ್, ಯಾಕಪ್ಪ ಮೆರವಣಿಗೆ ಮಾಡಬಾರ್ದು, ಯಾಕೆ ಮೆರವಣಿಗೆ ಹೊರಡಬಾರ್ದು ನಾವು? ಕ್ಯೋ ನಾ ನಿಕ್ಲೆ ಹಮಾರ ಜೆಂಡಾ, ಯಾಕೆ ನಾವು ನಮ್ಮ ಬಾವುಟ ಆರಿಸ್ಬಾರ್ದು? ಭಾಯಿನೇ ಬಹನ್ ಸೆ ಕಹ. ಅಣ್ಣ ತಂಗಿ ಹತ್ರ ಕೇಳ್ತಾನೆ. ಈ ಆದೇಶ ಡಂಗೂರನ್ನು ಏನೋ ಸಾರಿರ್ತಾರೆ, ಅವಾಗ ಕಿವಿಗೆ ಬೀಳ್ತದೆ. ಕಿವಿ ಬಿದ್ದಾಗ ಪರಸ್ಪರ ಮಾತಾಡ್ಕೊಳ್ತಾರೆ, ಯಾಕೆ ಮಾಡಬಾರ್ದು ಹಿಂಗೆ, ಯಾಕೆ ನಾವು ಮೆರವಣಿಗೆ ಹೋಗ್ಬಾರ್ದು, ಯಾಕೆ ಧ್ವಜ ತಗೊಂಡು ಹೋಗ್ಬಾರ್ದು ನಮ್ಮ ದೇಶದ್ದು, ನಮ್ಮ ಬಾವುಟನ ಅಂತ ಅಣ್ಣ ಕೇಳ್ತಾನೆ. ಬಹನ್ ಬೋಲಿ, ಇವಳಿಗೂ ಹೆಚ್ಚಿನ ಮಾಹಿತಿ ಇಲ್ಲ. ಅವಳು ಕೇಳ್ತಾಳೆ, ಕೌನ ಯಾ ಬಾದಶಾ, ಯಾರಣ್ಣ ಇವನು ಚಕ್ರವರ್ತಿ, ಇವನು ಯಾರಣ್ಣ ಇವನು ರಾಜ ಇವನು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ ನೋಡಿ, ಭಾಳ ಸೂಚ್ಯವಾಗಿ ಹೇಳ್ತಾನೆ ಅವನು. ಭಯ್ಯಾನೇ ಕಹ, ಅಣ್ಣ ಹೇಳ್ತಾನೆ, ಹೋಗಕ್ಕೋಯಿ, ಇರ್ಬೇಕು, ಅವನು ಯಾವನ ಇದ್ದಾನು. ಅದು ವ್ಯಂಗ್ಯ, ಒಂಥರದ ಅವನ ಬಗ್ಗೆ ತಿರಸ್ಕಾರದ ಭಾವನೆಯಲ್ಲಿ ಕಾಣಿಸುತ್ತೆ. ಬಹನ್ನೇ ಪೂಛ, ಮತ್ತೆ ವಾಪಸ್ ಸಹೋದರಿ ಪ್ರಶ್ನೆ ಕೇಳ್ತಾಳೆ, ಕ್ಯೋ ನಾ ನಿಕ್ಲೆ ಜುಲೂಸ್, ಯಾಕಣ್ಣ ಮೆರವಣಿಗೆ ಯಾಕೆ ಹೋಗ್ಬಾರ್ದು? ಕ್ಯೋ ನಾ ನಿಕ್ಲೆ ಜೆಂಡಾ, ಯಾಕಣ್ಣ ಬಾವುಟ ಯಾಕೆ ತಗೊಂಡು ಹೋಗ್ಬಾರ್ದು ನಾವು? ಭಾಯಿ ಕಟು ಸ್ವರ ಮೇ ಬೋಲ, ಭಾಯಿ ಒಂಥರದ ಕಟು ಸ್ವರದಲ್ಲಿ ಹೇಳ್ತಾನೆ, ಇದು ಕುತುರವಾಗಿ. ಹಮಾರಾ ದೇಶ್ ಬಾದಶಾಹ ಕಾ ಗುಲಾಮ್ ಹೈ ಜೋ ಹೈ ಅಂತಾನೆ. ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ದೇಶ ಆ ಚಕ್ರವರ್ತಿಯ ಗುಲಾಮ್ ದೇಶ ಅಲ್ವ ನಾವುದಲ್ಲ, ಅವ್ನು ಹೇಳ್ದಂಗೆ ಕೇಳ್ಬೇಕು, ನಾವು ಅವನ ಆಳು ಅಂತ ಕಟು ಸ್ವರ ಹೇಳ್ತಾನೆ. ಅಂದರೆ ಅದು ನಮಗೆ ಸ್ವತಂತ್ರ ಇಲ್ಲದೆ ಇರೋದನ್ನು ಸೂಚಿಸುತ್ತೆ. ನೋಡಿ ಇಲ್ಲಿ ಜುಲೂಸ್ ಅಂದರೆ ಒಂದು ಮೆರವಣಿಗೆ ಒಂದು ಚಿತ್ರ ಇದೆ, ಇತ್ತೀಚಿನ ಮೆರವಣಿಗೆ ಚಿತ್ರ. ಜನರ ಪ್ರವಾಹನೆ ಅಲ್ಲಿ ಹರಿದಿದೆ, ಯಾವುದೋ ಒಂದು ಜಾತ್ರೆ ಮೆರವಣಿಗೆ ನಡೆದಿದೆ. ಅಂದರೆ ಜುಲೂಸ್ ಅನ್ನೋದಕ್ಕೆ ಒಂದು ಸಾಂಕೇತಿಕ ಚಿತ್ರವನ್ನು ನಾವಿಲ್ಲಿ ನೋಡ್ತೇವೆ. ಈ ಚಿತ್ರ ನೋಡಿ ಮುಂದೆ. ಸರಿ, ಉತ್ತರ್ಥ ಅದಕ್ಕೆ ಉತ್ತರವಾಗಿ ಉತ್ತರ ರೆಡಿ ಇತ್ತು. ತಬ್ ತೋ ಜರೂರ್ ನಿಕ್ಲೆ ಜುಲೂಸ್, ಹಿಂಗಿದ್ರೆ ಅವನು ಆದೇಶ ಮಾಡಿದಂದ್ಮೇಲೆ ಖಂಡಿತವಾಗೂ ನಾವು ಮೆರವಣಿಗೆಯನ್ನು ಹೊರಡಿಸೋಣ. ಹಮ್ ಜರೂರ್ ಪಹರಾಯಂಗೆ ಅಪ್ನಾ ಜೆಂಡಾ, ನಾವು ಅವಶ್ಯವಾಗಿ ಪಹರಾನ ಅಂದರೆ ಬೀಸುವುದು, ಹಾರಾಡಿಸೋದು, ನಮ್ಮ ಧ್ವಜವನ್ನು ಹಾರಾಡಿಸೋಣ. ದೇಖ್ತೆ ಹೈ ಕೌನ್ ರೋಗ್ತಾ ಹೈ ಹಮೆ, ನೋಡೇ ಬಿಡೋಣ ಯಾರು ನಿಲ್ಲಿಸ್ತಾರೆ ನಮ್ಮನ್ನು ಅನ್ನುವಂಥ ಕೆಚ್ಚು, ಸ್ವಾಭಿಮಾನ, ದೇಶ ಪ್ರೇಮ ಈ ಹುಡುಗರ ಹತ್ರ ಬಂತು. झंडे की तैयारी होने लगी, ಧ್ವಜ ಬೇಕಲ್ಲ, ಕೊಂಡ್ಕೊಂಬರೋಕ್ಕಾಗಲ್ಲ ಈಗ ನನಗೆ. ಅದಕ್ಕೇನು ಮಾಡಿದರು, झंडे की तैयारी, ಧ್ವಜದ ತಯಾರಿ ಮಾಡಕ್ಕೆ ತೊಡಗಿದ್ರು. ಬಹನ್ನೇ ಈ ತಂಗಿ ಏನು ಮಾಡಿದ್ಲು, ಅಪನಿ ಪುರಾಣಿ ಓಢನಿ, ತನ್ನ ಹಳೆಯ ಓಢನಿ ಅಂದರೆ ವೇಲುಗಳು ಇರ್ತಾವಲ್ಲ, ಹೆಣ್ಮಕ್ಳು ಹಾಕೊಂಡಿರ್ತಾರಲ್ಲ ನೀವೆಲ್ಲ ಚೂಡಿದಾರ ಅಂದಮೇಲೆ, ಅಂಥದ್ದೊಂದು ಪುರಾಣಿ ಓಢನಿ ಹಳೆಯ ವೇಲನ್ನು ಫಾಡ್ಕರ್ ಹರಿದು ಜೆಂಡಾ ಬನಾಲಿಯ, ಅದನ್ನೇ ಬಾವುಟ ಮಾಡಿದ್ಲು. ನಮ್ಮ ದೇಶದ ಬಾವುಟನ್ನು ಕೂಡ ಹುಟ್ಕೊಂಡಿದ್ದೆ ಹಿಂಗೆ. ಮೇಡಮ್ ಕಾಮ ವಿದೇಶದಲ್ಲಿ ಒಮ್ಮೆ ದೇಶದ ಬಗ್ಗೆ ಭಾಷಣ ಮಾಡ್ತಿರ್ಬೇಕಾದ್ರೆ ಭಾವಾವೇಶಕ್ಕೆ ಒಳಗಾಗ್ಬಿಡ್ತಾರೆ. ಒಳಗಾಗಿ ನಮ್ಮ ದೇಶದ ಬಾವುಟ ಹಾರಾಡಿಸ್ಬೇಕು, ಆಕೆ ಹತ್ರ ಏನಿರಲ್ಲ. ಕೊನೆಗೆ ಏನು ಮಾಡ್ತಾರೆ ಆಕೆ ಅಂತ ಹೇಳಿದ್ರೆ, ತನ್ನ ಸೀರೆಯ ಸೆರಗನ್ನೇ ಹರ್ಕೊಂಡು ಅದನ್ನೇ ಬಾವುಟ ಥರ ಹಿಂಗೆ ಬೀಸ್ಕೊಂಡು ಹೋಗ್ತಾರೆ. ಆವಾಗ ಗೊತ್ತಾಗುತ್ತೆ ನಮ್ಮ ದೇಶಕ್ಕೊಂದು ಬಾವುಟ ಬೇಕು ಅಂತ. ಅದ್ರ ಮುಂದೆ ಅವರು ಈಗಿರೋ ಬಾವುಟದ ಮೂಲ ಸ್ವರೂಪ ಹಿಂದೆ ಬೇರೆ ಬೇರೆ ರೂಪಾಂತರಗಳನ್ನು ಪಡ್ಕೊಂಡು ಬಂದಿದೆ, ಅಲ್ಲಿಂದ ಶುರುವಾಗುತ್ತೆ. ಅಂದರೆ ನಮ್ಮ ದೇಶದ ಬಾವುಟದ ಮೂಲ ಸ್ವರೂಪ ಶುರುವಾಗಿದ್ದೆ ಮೇಡಮ್ ಕಾಮ ಅವರಿಂದ. ಹಿಂಗೇನೆ ಶುರುವಾಗೋದು ಎಲ್ಲವೂ ಸಿದ್ಧತೆಗಳನ್ನು ಮಾಡ್ಕೊಂಡು ಮಾಡೋಕ್ಕಾಗೋದಿಲ್ಲ. ಒಂದು ಸಂಕಟದ ಸಂದರ್ಭದಲ್ಲೇ ಒಂದು ಹೊಸ ಉದಯ ಆಗುತ್ತೆ ಅಂದಾಗ ಹೀಗೆ ಇಲ್ಲಿ ಇವರ ಹಳೆಯ ಒಂದು ವೇಳೆ, ಈ ಸಹೋದರಿಯ ಹಳೆಯ ವೇಳೆ ಒಂದು ಧ್ವಜ ಆಗಲಿಕ್ಕೆ ಕಾರಣ ಆಗುತ್ತೆ, ಜೆಂಡಾ ಬನಾಲಿಯ. ಅದರಲ್ಲಿ ಲಾಲ್ ಹರಾ ರಂಗ್ ಬಿ ಚಡ್ ಗಯ,
ಅದರ ಲಾಲ್ ಕೆಂಪು, ಹರ ಹಸಿರು ಬಣ್ಣವು ಕೂಡ ಚಡ್ಗಯ ಏರ್ಕಂತಂದ್ರೆ 2-3 ವೇಲುಗಳನ್ನು ಹರಿದ್ಲು, ಹಸಿರು ಬಣ್ಣ ಇತ್ತು, ಅದರಲ್ಲಿ ಇನ್ನೊಂದು ಬಣ್ಣ ಕೆಂಪಿತ್ತು, ಇನ್ನೇನೋ ಒಂದು ಬಿಳಿದೇನು ಹಾಕಿದ. ಹಾಗೆ ಇಷ್ಟೆಲ್ಲ ಪರಿಕಲ್ಪನೆಗಳಿಲ್ಲ, ಯೋಚನೆ ಮಾಡಿರಲಿಲ್ಲ. ಅವ್ರಿಗೆ ಏನು ತಿಳಿತೋ ಅದು, ಮಕ್ಕಳು ಅವರು, ಒಟ್ಟು ನಮ್ದೊಂದು ಧ್ವಜ ಆಗಬೇಕು, ಅದು ಸ್ವತಂತ್ರ, ಅದಕ್ಕೆ ಯಾರು ಅಡ್ಡಿಯನ್ನು ಆತಂಕವನ್ನು ವ್ಯಕ್ತಪಡಿಸಬಾರ್ದು, ನಮ್ಮ ಸ್ವಾಭಿಮಾನಕ್ಕೆ ಯಾರು ಧಕ್ಕೆ ತರಬಾರ್ದು ಅನ್ನೋದು ಮಾತ್ರ ಉದ್ದೇಶ ಆಗಿತ್ತು. ಭಾಯಿನೇ ಉಸೆ ಅಪ್ನೆ ಖೇಲ್ನೇಕೆ ದಂಡೆಸೆ ಬಾಂಧಿಯ. ಅಣ್ಣ ಏನು ಮಾಡ್ತಾನೆ, ಉಸೆ ಅಪ್ನೆ ಖೇಲ್ನೇಕೆ, ತನ್ನ ಆಟದ ಒಂದು ಕೋಲಿರುತ್ತೆ, ದಂಡೆ ಅಂದ್ರೆ ಕೋಲು. ಏನೋ ಆಟಕ್ಕೆ ನೀವೆಲ್ಲ ಮಕ್ಕಳು ಆಟ ಆಡ್ತಿರ್ತೀರಿ, ಅವಾಗೆಲ್ಲ ಹಿಂದೆ ಈ ಬಸ್ಸು ಲಾರಿ ಅಂತೇಳಿ ಆ 2 ಕಾಲು ಸಂದೆಗೆ ಕೋಲ್ ಇಟ್ಕೊಂಡು ಹಿಂಗೆ ಹುಡುಗರೆಲ್ಲ ಓಡಾಡೋದು ಈಗಲೂ ಕೂಡ ನೋಡಿರ್ಬೇಕು ನೀವು. ಹಂಗೆ ಅವನೇನೋ ಒಂದು ಕೋಲ್ ಇಟ್ಕೊಂಡಿದ್ದ, ಅದಕ್ಕೆ ಏನು ಮಾಡ್ತಾನೆ ಇವನು, ಬಾಂಧಲಿಯ ಕಟ್ತಾನೆ. ಏನ ತಂಗಿಯ ಆ ಬಹನ್ ಕಿ ಪುರಾನಿ ಓಡ್ನಿ ಜೋ ಹರಾ ಲಾಲ್ ರಂಗ್ ಕಿ ಥನ, ಆ ಕೆಂಪು ಮತ್ತು ಹಸಿರು ಬಣ್ಣದ ವಿದ್ವಲ್ಲ, ಅವನ್ನ ಒಂದು ಧ್ವಜದ ಆಕಾರಕ್ಕೆ ಕಟ್ತಾನೆ. ಜೆಂಡಾ ತಯಾರ್ತ, ಬಸ್ ತಯಾರಾಗ್ಬಿಡ್ತು. ಬಾವುಟ ಧ್ವಜ, ಜೆಂಡಾ ಅಂದ್ರೆ ಧ್ವಜ, ಬಾವುಟ ತಯಾರಾಯ್ತು. ನೋಡಿ ಇಲ್ಲಿ ಈ ಕಡೆ ಅವನು ಅಣ್ಣ ಧ್ವಜವನ್ನು ಇಟ್ಕೊಂಡಿರುವಂತ, ಅದು ಈಗಿನ ಬಾವುಟ ಚಿತ್ರ, ಆದ್ರೆ ಒಂದು ಕಾಲ್ಪನಿಕ, ಇಷ್ಟ ಪೂರ್ಣ ಪ್ರಮಾಣದಲ್ಲಿ ಇರ್ಲಿಕ್ಕಿಲ್ಲ, ಏನೋ ಒಂದು ತಯಾರಾಯ್ತು. ಅಬ್ ಈಗ, ಅಬ್ ಭಾಯಿ झंडा लेकर, ಒಂದು ನಿಮಿಷ, अब भाई झंडा लेकर चला, ಈಗ ಅಣ್ಣ ಧ್ವಜ ಹಿಡ್ಕೊಂಡು ಹೊಂಟೆ ಬಿಟ್ಟ. ಆವಾಗ ಅರೇ ಭಾಯಿ ಜಾತೆ ಕಹಾ ಹೋ, ಎಲ್ಲಿಗೆ ಹೋಗ್ತೀಯ, ಜಾತೆ ಕಹಾ ಹೋ, ಹೋಗೋದೆಲ್ವೋ ನೀನು, ಹಮ್ ಭಿ ಸಾಥ್ ಚಲೆಂಗೆ, ನಾವು ಬರ್ತೀವಿ ತಡಿಯೋ ಅಂತೇಳಿ ತಂಗಿ. ಬಹನ್ ಆಗ್ರಹ ಸೇ ಬೋಲಿ, ಸಹೋದರಿ ಆಗ್ರಹ ಅಂತ ಹೇಳಿದ್ರೆ ಒತ್ತಾಯಪೂರ್ವಕವಾಗಿ ಹೇಳ್ತಾಳೆ, ಅರೆ ಇದಕ್ಕಿಂತ ಇಡೋದಕ್ಕಾದ್ರೆ ನಾನು ಬೇಕಾಗಿತ್ತು, ನಾನು ವೇಲ್ ಬೇಕಾಗಿತ್ತು, ಈಗಲೇ ನನ್ನೇ ಬಿಟ್ಟು ಹೊಂಟ್ಬಿಟ್ಟಿದೆಯಲ್ಲಪ್ಪ ನೀನು, ತಡಿ ನಾನು ಬರ್ತೀನಿ ತಡಿ ಅಂತ ತಂಗಿ ಆಗ್ರಹಿಸ್ತಾಳೆ. ಸರಿ, ಆವಾಗ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಯಾಕೆಂದ್ರೆ ಸ್ವಲ್ಪ ಇವನು ಅಣ್ಣ ದೊಡ್ಡವನು, ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗಿರುತ್ತೆ ಅವನಿಗೆ. ಪಾಪ ತಂಗಿ ಮುಗ್ದೆ, ಅವಳಿನ್ನೂ ಎಷ್ಟು ಪರಿಚಯ ಇಲ್ಲ ಜಗತ್ತು, ಹಾಗಾಗಿ ಅವಳು ಕರ್ಕೊಂಡು ಹೋಗೋದ್ರೆ ಸೂಕ್ತ ಅಲ್ಲ ಅಂತ ಅವ್ನು ತೀರ್ಮಾನ ಮಾಡಿದ್ದ. ಅದಕ್ಕೆ ಹೇಳ್ತಾನೆ ಅವನು, ಏನು ಹೇಳ್ತಾನೆ, ಪರ್ ಬಹನ್ ಬಡೀ ದೂರ ಜಾನ ಹೈ, ಆದರೆ ತಂಗಿ ಬಡೀ ದೂರ ಜಾನ ಹೈ, ಬಹಳ ದೂರ ಹೋಗ್ಬೇಕಣವ, ತುಮ್ ಥಕ್ ಜಾವೋಗಿ, ನೀನು ಸುಸ್ತಾಗ್ಬಿಡ್ತೀಯ, ಥಕ್ ಜಾನ, ಸುಸ್ತಾಗು, ಸಾಕಾಗು, ಸುಸ್ತಾಗ್ಬಿಡ್ತೀಯವು ನೀನು ಅಂತ ಅಣ್ಣ ಹೇಳ್ತಾನೆ. ಅದಕ್ಕೆ ತಂಗಿ ಕೇಳ್ಬೇಕೆ, ನಹಿ ಭಯ, ಇಲ್ಲ ಅಣ್ಣ ನಾನು ಸುಸ್ತಾಗಲ್ಲ, ನಿಮ್ಮ ಜೊತೆಗೆ ಬರ್ತೀನಿ ನಾನು ಅಂತ ಅವಳು ಶುರು ಮಾಡ್ತಾಳೆ. ಅವನು ನಹಿ ಬಹನ್, ಬೇಡ ತಂಗಿ ಅಂತ ಅವನು ಮನವೊಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಅವಾಗ ಇವಳೊಂದು ಪ್ರಶ್ನೆ ಮುಂದಕ್ಕೆ ಇಡ್ತಾಳೆ, ಜುಲೂಸ್ ಕೌನ್ ಬನಾಯಗ ಅಂತೇಳಿ, ಮೆರವಣಿಗೆ ಯಾರಪ್ಪ ಆಗೋದು, ನೀನೇನೋ ಬಾವುಟ ಇಟ್ಕೊಂಡು ಹೋಗ್ತೀಯಾ, ನೀನು ಒಬ್ಬನ ಇಟ್ಕೊಂಡು ಹೋದ್ರೆ ಆಗ್ಬಿಡ್ತತ್ತ, ಹಿಂದ್ಗಡೆ ಮೆರವಣಿಗೆ ಬೇಕಲ್ಲ, ಅದಕ್ಕೆ ತುಮ್ झंडा ಉಠಾನ, ನೀನು ಧ್ವಜ ಎತ್ತಿಡ್ಕ, ಹಮ್ ಜುಲೂಸ್ ಬನಾ ಕರ್ ಚಲೆಂಗೆ ಪೀಚೆ ಪೀಚೆ, ನಾನು ಮೆರವಣಿಗೆ ಆಗಿ ನೀನು ಹಿಂದಿಂದ ಬರ್ತೀನಿ ಅಂತ ಇವಳು ತನ್ನ ವಾದವನ್ನ ಅಣ್ಣನ ಮುಂದೆ ಇಡ್ತಾಳೆ. ಪೀಚೆ ಪೀಚೆ ಹಿಂದಿಂದ ಬರ್ತಾಳೆ. ಅವಾಗ ಅಣ್ಣ ಹೆಂಗಾದ್ರೂ ಮಾಡಿ ಇವಳನ್ನ ಬಿಡಿಸ್ಬೇಕು, ಮನೆಗೆ ಇರಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಒಂದು ಉಪಾಯ ಮಾಡ್ತಾನೆ. ಏನು ಉಪಾಯ ಮಾಡ್ತಾನೆ, ಅವಾಗ ಹೇಳ್ತಾನೆ, ನಹಿ ರಾಣಿ, ನೋಡಿ ರಾಣಿ ಅಂತಾನೆ ಇಲ್ಲಿ, ನೋಡಮ್ಮ ರಾಣಿ ಅಂದ್ರೆ ಒಂದು ಪ್ರೀತಿಯಿಂದ ಮುದ್ದಾಗಿ ಕರಿತಾನೆ, ರಾಣಿ ಹಂಗಲ್ಲ ಅದು, ತುಮ್ ನೀನು ಜುಲೂಸ್ ನಹಿ, ನೋಡ ಡ್ಯಾಶ್ ಡ್ಯಾಶ್ ಇದೆ ಅಲ್ಲಿ, ತುಮ್ ಜುಲೂಸ್ ನಹಿ, ನೀನು ಮೆರವಣಿಗೆ ಅಲ್ಲ, ಬೇಡ ಬೇಡ ಬೇಡ, ನೀನು ಮೆರವಣಿಗೆ ಆಗೋದು ಬೇಡ, ತುಮ್ ಏಕ್ ಕಾಮ್ ಕರೋ, ನೀನು ಒಂದು ಕೆಲಸ ಮಾಡು, ಹಮೇ ರೋಲಿ ಕಾ ತಿಲಕ್ ಲಗಾಕರ್, ನಮಗೆ ಅಂದ್ರೆ ಯಾರಿಲ್ಲ ಇವನು ಅವ್ರ ಅಣ್ಣ, ನಮಗೆ ರೋಲಿ ಕಾ ತಿಲಕ್ ಲಗಾಕರ್, ಏನು ಆಗ್ಲೇ ನಾವು ಗಮನಿಸಿದ್ವಿ ಶಬ್ದಾರ್ಥದಲ್ಲಿ, ರೋಲಿ ಅಂತಂದ್ರೆ ಆರತಿಯ ಓಕುಳಿಯನ್ನ, ತಿಲಕ ಅಂದ್ರೆ ಕುಂಕುಮವನ್ನ ಇಟ್ಟು ಹಣೆಗೆ, ಲಗಾಕರ್ ವಿಧಾಕರೋ, ನನ್ನನ್ನು ಬೀಳ್ಕೊಡು, ವಿಧಾ ಲೇನ ಅಂದ್ರೆ ಬೀಳ್ಕೊಡು, ಹೆಂಗೆ ಬೀಳ್ಕೊಡ್ಬೇಕು ನೀನು ಅಂತ ಹೇಳ್ತಾಳೆ ಮುಂದೆ. ಜೈಸೆ ರಾಜಕುಮಾರಿ, ಹೇಗೆ ಒಬ್ಬ ರಾಜಕುಮಾರಿ ಅಪನೆ ಬಾಯಿ ರಾಜಕುಮಾರ್ಕು, ತನ್ನ ಸಹೋದರ ರಾಜಕುಮಾರನನ್ನ ವಿಧಾಕರ್ತಿ ಹೇ, ಬೀಳ್ಕೊಡ್ತಾಳೋ ಹಾಗೆ. ಅಂದ್ರೆ ಅವನು ಯುದ್ಧಕ್ಕೆ ಏನಾರ ಹೊಂಟಾಗ ಇದೊಂದು ಪದ್ಧತಿ ಇತ್ತು ಅಲ್ಲಿ, ಆ ಹೆಂಡತಿ ಅಥವಾ ತಾಯಿ ತಂಗಿಯವರು ಏನ್ ಮಾಡೋರು, ಆರತಿ ಎತ್ತಿ ಅವನಿಗೆ ಶುಭವನ್ನು ಹಾರೈಸಿ ಕಳಿಸ್ಕೊಡೋರು. ನೋಡಿ ಈ ಕಡೆ ಒಂದು ಚಿತ್ರ ಇದೆ ನೋಡಿ, ಇಲ್ಲಿ ರಾಣಿಯ ಚಿತ್ರ ಅದು. ಹೇಗೆ ಒಬ್ಬ ರಾಣಿ ತನ್ನ ಅಣ್ಣ ರಾಜಕುಮಾರನನ್ನ ಬೀಳ್ಕೊಡ್ತಾಳೋ ಹಾಗೆ ನೀನು ನನ್ನನ್ನು ಬೀಳ್ಕೊಡು ಅಂತ ಅವಳನ್ನು ಪುಸ್ಲಾಯಿಸ್ತಾನೆ. ಇವಳಿಗೆ ಅದು ಸ್ವಲ್ಪ ಸರಿ ಅನಿಸುತ್ತೆ.
ಹೋಗೋದ್ಕಿಂತ ಇದು ಹೆಚ್ಚು ಖುಷಿ ಕೊಡುತ್ತೆ ಅವಳಿಗೆ. ಅದಕ್ಕೆ ಏನ್ ಮಾಡ್ತಾಳಕ್ಕೆ ನೋಡಿ, ಬಹನ್ನೆ ಖುಷಿ ಕಿ ಕಿಲ್ಕಾರಿ ಕೆ ಸಾಥ್, ಸಹೋದರಿ ಖುಷಿಯ ಕಿಲ್ಕಾರಿ ಸಂತೋಷದ ಜೊತೆಗೆ ತಾಲಿ ಬಜಾಯಿ ಕುಣ್ಕಂತ ಚಪಳ ತರ್ತಾಳೆ. ನಾನು ಹಂಗೆ ಮಾಡ್ತೀನಿ ಅಂತಾಳೆ. ಅವ್ರು ದೌಡ್ಕರ್ ಮತ್ತೆ ಓಡಿ ಥೋಡಿ ಸಿ ರೋಲಿ, ಸ್ವಲ್ಪ ಅರಿಶಿಣದ ನೀರು, ಥೋಡೆಸೆ ಚಾವಲ್, ಸ್ವಲ್ಪ ಅಕ್ಕಿ ಕಾಳು, ಸಜಾಲಾಯಿ ಅಲಂಕರಿಸ್ಕೊಂಡು ತಂದ್ಲು. ನೋಡಿ ಇಲ್ಲೊಂದು ಚಿತ್ರ ಇದೆ ನೋಡಿ, ಇಲ್ಲೊಂದು ಆರತಿ ತಟ್ಟೆ ಇದೆ ನೋಡಿ, ಆರತಿ ತಟ್ಟೆ. ಥಾಲಿ ಮೇ ಏಕ್ ದಿಯಾ ಬಿ ಜಲ್ ರಹಾ ತಾ, ಆ ತಟ್ಟೆಯಲ್ಲಿ ಒಂದು ದಿಯಾ ನೋಡಿ, ಈ ಕಡೆ ಒಂದು ದೀಪ ಇದೆ ನೋಡಿ, ಇಲ್ಲಿ ತಟ್ಟೆನಲ್ಲಿ ಒಂದು ದೀಪ ಇದೆ ನೋಡಿ, ಈ ಕಡೆ ಭಾಗದಲ್ಲಿ ತಟ್ಟೆನಲ್ಲಿ ಒಂದು ದೀಪ ಇದೆಯಲ್ಲ, ಜಲ್ ರಹಾತ. ಜಲ್ಲ ಅಂದ್ರೆ ಉರಿಯುವುದು, ಹತ್ತಿಕೊಳ್ಳೋದು ಅಂತ. ಜಲ್ ಅನ್ನೋದ್ರ ನೀರು ಅಂತನೂ ಕೂಡ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಜಲ್ ರಹಾತ ಉರಿಯುತ್ತಿತ್ತು. ದಿಯಾ ಭಿ ಜಲ್ ರಹಾತ, ದೀಪವು ಉರಿತಾ ಇತ್ತು. ಬಾಯಿ ಕಿ ಆರತಿ ಉತಾರ್ನಿತಿ, ಅಣ್ಣನಿಗೆ ಆರತಿ ಎತ್ತಬೇಕಲ್ಲ, ಎಲ್ಲಿಲ್ಲದ ಸಂತೋಷ ತಂಗಿಗೆ. ಅಂದ್ರೆ ಒಂದು ಶುಭ ಕಾರ್ಯಕ್ಕೆ ಬೀಳ್ಕೊಡೋದಿದೆಯಲ್ಲ, ಅದು ಬಹಳ ಸಂತೋಷವನ್ನು ಕೊಡುವಂತ ಸಂಗತಿ. ಸರಿ, ಆರತಿ ಎತ್ತಳಕ್ಕೆ ಆವಾಗ ಮೂಹುಕೆ ಚಾರೋ ತರಫ್, ಅಣ್ಣನ ಮುಖದ ಸುತ್ತಲೂ, ಚಾರೋ ತರಫ್ ಅಂದ್ರೆ ನಾಲ್ಕು ಕಡೆ. ನಾಲ್ಕು ಕಡೆ ಅಂದ್ರೆ ಏನು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ ನಾಲ್ಕು ಕಡೆಗೆ ಸುತ್ತಲೂ ಅಂತ ಕರೀತಾರೆ. ಈ ಹಿನ್ನೆಲೆಯಲ್ಲೇ ನ್ಯೂಸ್ ಅಂತ ಉಟ್ಕೊಂಡಿರೋದು. NEWS ಇದೆಯಲ್ಲ, ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಂತ, ಆ ಹಿನ್ನೆಲೆಯಲ್ಲೇ ನ್ಯೂಸ್ ಅಂತ ಕರೆಯೋದು. ಅಂದ್ರೆ ಸುತ್ತಲಿನ ಸಮಾಚಾರವನ್ನು ನ್ಯೂಸ್ ಅಂತ ಕರೀತಾರೆ. ಹಾಗೆ ಚಾರೋ ಓರು, ಸುತ್ತಲೂ ಕೂಡ, ಅವನ ಮುಖದ ಸುತ್ತಲೂ ಕೂಡ ಏನ್ ಮಾಡ್ತಾಳಕ್ಕೆ, ಅವನು ಹಿಂಗೆ ಸುತ್ತುತ್ತಾಳೆ, ಹಿಂಗೆ ಆರತಿ ಹತ್ತುತ್ತಾಳೆ. ಘೂಮ್ತಿ ಥಾಲಿ ಏಕ್ ಆಭಾಮಂಡಲ್ ಬನಾನೆ ಲಗ. ಆಗೇನಾಗುತ್ತೆ, ಹಿಂಗೆ ಸುತ್ತಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಆರತಿ ಹಿಂಗೆ ಎತ್ಬೇಕಾದ್ರೆ ಏನಾಗುತ್ತೆ, ಆಭಾಮಂಡಲ್. ನಾವು ಆಗಲೇ ಗಮನಿಸಿದ್ವಿ, ಆಭಾಮಂಡಲ್ ಅಂದ್ರೆ ಒಂದು ಪ್ರಭಾವಳಿ. ಏನ್ ಪ್ರಭಾವಳಿ? ಇಲ್ಲಿ ಮುಂದೆ ನೋಡಿ, ಇಲ್ಲಿ ಉಸ್ನೆ ದೇವಿ ದೇವತಾओं के ಚಿತ್ರೋं में भी वैसा ही ಆಭಾಮಂಡಲ್ देखा था. ಆಕೆ ಮನೆಗೆ ಹಾಕೊಂಡಿರೋ ಕ್ಯಾಲೆಂಡರ್ನಲ್ಲೋ, ದೇವರ ಫೋಟೋದಲ್ಲೋ ಇಂಥದ್ದೇ ದೇವಿ ದೇವತಾओं के ಚಿತ್ರ ಮೇ ಬಿ ವೈಸಾಹಿ, ಅದೇ ರೀತಿಯ ಆಭಾಮಂಡಲ ಪ್ರಭಾವಳಿಯನ್ನು ನೋಡಿದ್ದು. ಇಲ್ಲಿ ನೋಡಿ, ಇಲ್ಲೊಂದು ದುರ್ಗಾಮಾತೆ ಚಿತ್ರ ಇದೆ ನೋಡಿ, ಈ ಕಡೆ. ಆ ದುರ್ಗಾಮಾತೆಯ ಚಿತ್ರದ ತಲೆ ಇದೆಯಲ್ಲ, ತಲೆ ಹಿಂಭಾಗದಲ್ಲಿ ವೈಟ್ ಇದೆಯಲ್ಲ, ಅದನ್ನ ಪ್ರಭಾವಳಿ ಅಂತ ಕರೀತಾರೆ, ಆಭಾಮಂಡಲ ಅಂತ ಕರೀತಾರೆ. ಹಾಗೆ ನೋಡಿದ್ಲಾಕೆ, ಅದು ನೆನಪಾತೀಗ ಅಣ್ಣನಿಗೆ ಆರತಿ ಎತ್ಬೇಕಾದ್ರೆ. ಬಾಯಿ ಕೆ ಚಾರೋ ತರಫ್ ವೈಸಾಹಿ, ಅಣ್ಣನ ಸುತ್ತಲೂ ಅಂತಹದ್ದೇ ಆಭಾಮಂಡಲ ದೇಖಕರ್, ಆ ಪ್ರಭಾವಳಿಯನ್ನು ನೋಡಿ ವಹ ಬಹುತ್ ಖುಷಿ, ಆಕೆಗೆ ಬಹಳ ಖುಷಿ ಆಯ್ತು. ಇಲ್ಲಿ ಲೇಖಕಿ ಎರಡು ಅರ್ಥದಲ್ಲಿ ಬಳಸಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅಂದ್ರೆ ಅವನು ಶಹೀದ್ ಹುತಾತ್ಮ ಆಗುವುದರ ಸಂಕೇತವನ್ನು ಮೊದಲೇ ಇಲ್ಲಿ ನೀಡಿದ್ದಾರೆ. ಇದು ತಂಗಿಗೆ ಆನಂದವನ್ನು ನೀಡಿದರೆ, ಲೇಖಕಿಯಾಗಿ ಒಂದು ಸೂಚನೆಯನ್ನು ಕೊಟ್ಟಂಗಾಗಿದೆ. ಇವನು ಅಮರನಾಗ್ಲಿಕ್ಕೆ ಹೊಂಟಿದ್ದಾನೆ ಅಂತ ನನಗನ್ಸುತ್ತೆ. ಸರಿ, ಇಷ್ಟ ಆದ್ಮೇಲೆ ಏನಾಯ್ತು, ಮುಂದಕ್ಕೆ ನೋಡೋಣ. ಏನ್ ಮಾಡ್ತಾಳೆ, ಬಹನ್ನೆ ಮಾತೆ ಪರ್ ತಿಲಕ್ ಲಗಾಯ, ಸಹೋದರಿ ಮಾತೆ ಅಂದ್ರೆ ಹಣೆ, ಹಣೆಯ ಮೇಲೆ ತಿಲಕ್ ಲಗಾನ. ನೋಡಿ ಎಲ್ಲ ಚಿತ್ರ ಇದೆ ನೋಡಿ, ತಂಗಿ ಏನ್ ಮಾಡ್ತಾ ಇದ್ದಾಳೆ, ಅಣ್ಣನ ಹಣೆ ಮೇಲೆ ಒಂದು ತಿಲಕವನ್ನ, ಕುಂಕುಮವನ್ನ ಇಡ್ತಾ ಇದ್ದಾಳೆ. ತಬ್ ಬಾಯಿನೇ ಸಾರಿ ಲಗಾಯ ಚಾವಲ್ ಬಿಕ್ರಾಯೆ, ತಿಲಕವನ್ನಿಟ್ಟು ಏನ್ ಮಾಡ್ತಾಳೆ, ಚಾವಲ್ ಅಕ್ಕಿಯನ್ನ ಬಿಕ್ರಾನ ಅಂದ್ರೆ ತಲೆ ಮೇಲೆ ಹಾಕೋದು, ಒಂದು ಶುಭ ಸೂಚಕ ಅಂತ ಕರೀತಾರೆ. ಸಾಮಾನ್ಯವಾಗಿ ಅಕ್ಕಿ ಕಾಳು ಹಾಕೋದು ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ತಲೆ ಮೇಲೆ ಅಕ್ಕಿ ಕಾಳು ಹಾಕೋದು ಅಂದ್ರೆ ಒಂದು ಶುಭ ಆಶೀರ್ವಾದವನ್ನು ಮಾಡುವಂಥದ್ದು. ಹಾಕ್ತಾಳಕ್ಕೆ. ತಬ್ ಭಾಯಿನೇ ಬಹನ್ ಕೆ ಪೈರ್ ಚುಯೆ, ಆಗ ಭಾಯಿನೇ ಅಣ್ಣ ಬಹನ್ ಕೆ ಪೈರ್ ಸಹೋದರಿಯ ಕಾಲುಗಳನ್ನ ಚೂಯೆ ಮುಟ್ಟುತ್ತಾನೆ, ಅವರು ವಿದಾಲಿ ಮತ್ತು ಬೀಳ್ಕೊಡುಗೆ ಕೊಡ್ತಾನೆ. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ತಂಗಿ ಅಣ್ಣನಿಗೆ ನಮಸ್ಕಾರ ಮಾಡೋದಿದೆ, ಆದ್ರೆ ಉತ್ತರ ಭಾರತದಲ್ಲಿ ಅಣ್ಣನೇ ತಂಗಿಗೆ ನಮಸ್ಕಾರ ಮಾಡುವಂತ ಒಂದು ವಿಶಿಷ್ಟವಾದ ಪದ್ಧತಿ ಇದೆ. ಅಂದ್ರೆ ಹೆಣ್ಣು ಇದೆಯಲ್ಲ, ಹೆಣ್ಣು ಅನ್ನುವಂಥದ್ದು ಒಂದು ವಿಶೇಷವಾದಂಥ ಒಂದು ಸ್ಥಾನಮಾನ ಹೊಂದಿರುವಂಥವಳು. ಅವಳು ವಯಸ್ಸಿನಲ್ಲಿ ಕಿರಿಯ ಆದರೂ ಕೂಡ ಆಕೆ ಆ ವಯಸ್ಸಿನಲ್ಲಿ ದೊಡ್ಡನಾದ ಅಣ್ಣನಿಗೆ ತಾಯಿಯಾಗಿ ಮುಂದೆ ಕಾಪಾಡ್ತಾಳೆ. ಆಕೆ ಮುಂದೆ ತಂದೆ ತಾಯಿಗಳು ತೀರ್ಕೊಂಡ್ಮೇಲೆ ತಾನೇ ಆ ತಾಯಿಯ ಸ್ಥಾನದಲ್ಲಿ ನಿಂತು ಅಣ್ಣನನ್ನ ಕಾಪಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಆಕೆ ಕಾಲು ಮುಟ್ಟೋದ್ರಲ್ಲಿ ಏನೇನೂ ತಪ್ಪಿಲ್ಲ. ಅಣ್ಣ ಆ ತಂಗಿಯ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಮತ್ತು ವಿದಾಲಿ ಬೀಳ್ಕೊಡುಗೆಯನ್ನು ಪಡಿತಾನೆ. ಬಹನ್ನೆ ಬಾಯಿಕೆ ಸಿರ್ಪರ್, ಸಹೋದರಿ ಅಣ್ಣನ ಸಿರ್ಪರ್ ತಲೆಯ ಮೇಲೆ ಹಾತ್ ಫೇರ, ಕೈಯನ್ನು ಹಿಂಗೆ ನೇವರಿಸ್ತಾಳೆ ಆಶೀರ್ವಾದ ಮಾಡಬೇಕಾದ್ರೆ. ಅವ್ರ ಭಲಯ್ಯಾಲಿ ಮತ್ತು
ಒಂದು ಆಶಯವನ್ನು ಆಶೀರ್ವಾದವನ್ನು ಕೋರ್ತಾಳೆ. ಸೊ ಶುದ್ಧ ಅಂತರಂಗದಿಂದ ಮನಸ್ಸಿನಿಂದ ಒಳ್ಳೇದಾಗಲಿ ಅಂತ ಹಾರೈಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದು ಅವ್ರು ಏನು ಕೊಡದಿದ್ರೂ ಪರವಾಗಿಲ್ಲ, ಆ ಮನಸ್ಥಿತಿ ಇದೆಯಲ್ಲ ಅದು ಬಹಳ ಸಂಪತ್ತನ್ನು ಕೊಟ್ಟಂಗೆ ಅಂತ ಒಂದು ಮನಸ್ಸಿನಿಂದ ಆಕೆ ಏನು ಮಾಡ್ತಾಳೆ, ತಂಗಿ ಅಣ್ಣನನ್ನು ಹಾರೈಸ್ತಾಳೆ. ಸರಿ, ಅಬ್ ವಹ ಜೆಂಡಾ ಲೇಕರ್ ಚಲಾ. ಈಗ ಅವನು ಧ್ವಜವನ್ನು ಹಿಡ್ಕೊಂಡು ನೋಡಲು ಹೊಂಟ್ತಾ ಇದ್ದಾನೆ. ಬಹನ್ ದರ್ವಾಜೆ ಪರ್ ಕಡಿ ದೇಖ್ತಿ ರಹಿ. ಸಹೋದರಿ ದರ್ವಾಜೆ ಬಾಗಿಲು ಬಳಿ ನಿಂತ್ಕೊಂಡು ಏನ್ ಮಾಡ್ತಾಳೆ, ದೇಖ್ತಿ ರಹ ಗೈ, ನೋಡ್ತಾನೇ ಇರ್ತಾಳೆ. ಎಲ್ಲಿ ತನಕ? ಕಹಾನಿಯೋಂ ಕಿ ರಾಜಕುಮಾರಿ ಇಸಿ ತರಹ ವಿದಾ ದೇತಿ ಹೈ. ಅವಳು ನೆನಪಾಗುತ್ತೆ, ಕಥೆಗಳಲ್ಲಿ ರಾಜಕುಮಾರಿ ಇದೇ ರೀತಿಯಾಗಿ ಬೀಳ್ಕೊಡುಗೆಯನ್ನು ಕೊಡ್ತಾಳೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅಣ್ಣ ಯುದ್ಧಕ್ಕೆ ಹೋಗ್ತಾನೆ ಅಂತಂದಾಗ ಅವಳು ಮೇಲ್ನೋಟಕ್ಕೆ ಸಂತೋಷದಿಂದ ಬೀಳ್ಕೊಡುಗೆಯನ್ನ ಕೊಡ್ತಾಳೆ, ಹಾರೈಸ್ತಾಳೆ, ಗೆದ್ದು ಬಾ ಅಂತಾಳೆ. ಆದರೆ ಹೋಗೋದು ಯುದ್ಧಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಆ ಆತಂಕ ಮಡುಗಟ್ಟಿರ್ತದೆ. ಆ ಕಡೆ ಅಣ್ಣ ಹೋಗ್ತಿದ್ದಂಕಲೇ ಈ ಕಡೆ ಒಳಗಡೆ ಅಳ್ತಾ ಇರ್ತಾರೆ ಅವರು. ಹೆಂಡತಿ ಆಗಲಿ, ಅಮ್ಮ ತಾಯಿ ಆಗಲಿ ಅಥವಾ ತಂಗಿ ಆಗಲಿ ಅಳ್ತಿರ್ತಾರೆ. ಆದರೆ ಅದನ್ನು ತೋರಿಸದೆ ಅಣ್ಣನಿಗೆ ಒಂದು ಧೈರ್ಯ ತಂದು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಬಲವಂತವಾಗಿ ನಗುಮುಖವನ್ನು ಒತ್ತಿರ್ತಾರೆ. ಹಾಗೆ ಇಲ್ಲೂ ಕೂಡ ಆಕೆ ಏನು ಮಾಡ್ತಾಳೆ, ಆ ಕಥೆಗಳ ತರಹ ಯಾವ ರೀತಿ ರಾಜಕುಮಾರಿ ತನ್ನ ಅಣ್ಣ ರಾಜಕುಮಾರನ ಬೀಳ್ಕೊಡುಗೆ ಕೊಡ್ತಾಳೋ ಹಾಗೆ ಇವಳು ಕೂಡ ಬೀಳ್ಕೊಡುಗೆ ಕೊಟ್ಟು ಬಾಕ್ಲಲ್ಲೇ ಮರೆ ಮಾಚ್ಕೊಂಡು ನಿಂತಿರ್ತಾಳೆ. ವಾ ಜಂಡೇಕೋ ಲಹರಾತೆ ಹುಯೆ. ಅವನು ಆ ಧ್ವಜವನ್ನ ಬೀಸ್ತಾ ಹಾರಾಡಿಸ್ತಾ ಲಹರಾತೆ ಹುಯೆ ಲೇ ಜಾತೆ ಬಾಯಿಕು ಹಿಡ್ಕೊಂಡು ಹೋಗ್ತಾ ಇರುವಂತ ಅಣ್ಣನಿಗೆ ದೂರ ತಕ್ಕ ದೇಖ್ತಿ ರಹಿ. ದೂರ ಕಣ್ಣಿ ಕಾಣೋವರೆಗೂ ನೋಡ್ತಾನೆ ಇರ್ತಾಳೆ. ಬಹುಶಃ ನೀವೆಲ್ಲ ಮನೆಯಿಂದ ಬಂದಿರಲ್ಲ, ಈಗ ಶಾಲೆಗೆ ಊರಿಗೆ ಬೇರೆ ಬೇರೆ ಊರಿಂದ ಬರ್ಬೇಕಾದ್ರೆ ಏನ್ ಮಾಡ್ತಾರೆ, ನಿಮ್ಮ ಅಪ್ಪ ಸಾಮಾನ್ಯವಾಗಿ ಟ್ರಂಕೋ ಇನ್ನಿಟ್ಕೊಂಡು ಬಸ್ ತನಕ ಬರ್ತಾರೆ. ಆದ್ರೆ ನಿಮ್ಮಮ್ಮ ಬರ್ಲಿಕ್ಕಿಲ್ಲ ಅಥವಾ ನಿಮ್ಮ ಅಜ್ಜಿ ಬರ್ಲಿಕ್ಕಿಲ್ಲ. ಅವ್ರೇನ್ ಮಾಡ್ತಾರೆ, ತಮ್ಮ ಮನೆಯಲ್ಲೇ ಕುತ್ಕೊಂಡು ಎಲ್ಲವರೆಗೂ ಕಾಣಕ್ಕೆ ಸಾಧ್ಯ ಆಗುತ್ತೆ ಅಲ್ಲವರೆಗೂ ನೋಡ್ತಾನೇ ಇರ್ತಾರೆ ಆ ಹೋಗುವಂತ ದೃಶ್ಯವನ್ನ. ಹಂಗೆ ಈಕೆನೂ ಕೂಡ ಅಣ್ಣ ಹೋಗೋದನ್ನೇ ನೋಡ್ತಾ ಇದ್ದು ಬಾಗಿಲಲ್ಲಿ ನಿಂತ್ಕೊಂಡು. ಮುಂದೇನಾಯ್ತು, ಸರಿ ಕುಚ್ ದೂರ ಜಾನೆ ಪರ್, ಸ್ವಲ್ಪ ದೂರ ಹೋದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ, ಬಾದಶಾಹಕ್ಕೆ ಸಿಪಾಯಿಯೋನೆ ಝಂಡೆ ವಾಲೆಗೂ ರೋಕ. ಚಕ್ರವರ್ತಿ ಇದ್ನಲ್ಲ, ಅವನ ಆದೇಶ ಆಗಿತ್ತಲ್ಲ ಮೆರವಣಿಗೆ ಹೋಗ್ಬಾರ್ದು, ಬಾವುಟ ಹಾರಾಡಿಸ್ಬಾರ್ದು ಅಂತ. ಅದ್ರ ಪ್ರಕಾರ ಸೈನಿಕರಿಗೆಲ್ಲ ಆದೇಶ ಕೊಟ್ಟಿದ್ದ. ಆ ಸೈನಿಕರು ಬಾದಶಾಹಕ್ಕೆ ಸಿಪಾಯಿಯೋ ಸೈನಿಕರು ನೋಡಿದ್ರು. ಝಂಡೆ ವಾಲೆ ಅಂತಂದ್ರೆ ಈ ಧ್ವಜದವನ ಟೋಪಿ ವಾಲ ಅಂದ್ರೆ ಟೋಪಿ ಹಾಕೊಂಡಿರುವಂತವನು, ಸೈಕಲ್ ವಾಲ ಸೈಕಲ್ ಸವಾರಿ ಮಾಡುವಂತವನು. ಹಾಗೆ ಝಂಡೆ ವಾಲೆಕ್ಕೂ ರೋಕ ನಾನು ನಿಲ್ಸೋದು, ಎತ್ಗಳಲ್ಲಿ ಇಲ್ಲು ಗೊತ್ತಿಲ್ಲ ನಿನಗೆ ಆದೇಶ ಮಾಡೋದು ಚಕ್ರವರ್ತಿಗಳು ಅಂತ ಜೋರು ಮಾಡಿದ್ರು. ವಹ ನಾರುಕ. ಆದ್ರೆ ಇವನು ನಿಂತ್ಕೊಳ್ಳಿಲ್ಲ. ನಾರುಕ ಗೊತ್ತಿತ್ತು ಅವನಿಗೆ, ಉಲ್ಲಂಘನೆ ಮಾಡಬೇಕು ಅಂತಾನೆ ಹೊಂಟಿದ್ದಾನೆ ಅವನಿಗೆ. ಆ ಭೀಕರ ಪರಿಣಾಮವನ್ನು ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿನೇ ತಂಗಿನ ಬರಬೇಡ ಅಂತ ಹೇಳಿದ್ದವನು. ನಾರುಕ ನಿಲ್ಲಿಸ್ಲಿಲ್ಲ, ಅವನು ಮುಂದಕ್ಕೆ ಹೊಂಟೇ ಬಿಟ್ಟ. ಹಾಗಂತ ಸೈನಿಕರು ಸುಮ್ಮನಿರ್ತಾರೆ. ಬಾದಶಾಹಕ್ಕೆ ಸಿಪಾಯಿಯೋನೆ ಗೋಲಿ. ಆ ಚಕ್ರವರ್ತಿಯ ಸೈನಿಕರು ಅವನ ಮೇಲೆ ಗುಂಡು ಹಾರಿಸ್ಬಿಡ್ತಾರೆ. ಗೋಲಿ ಚಲಾನ. ಗೋಲಿ ಅಂದ್ರೆ ಗುಂಡು, ಬಂದೂಕಿನ ಗುಂಡನ್ನ ಹಾರಿಸ್ತಾರೆ. ನೋಡಿ ಇಲ್ಲಿ ಈ ಕಡೆ ಚಿತ್ರ ಇದೆ, ನೋಡಿ ಇಲ್ಲಿ ಗುಂಡು ಹಾರಿಸುವಂತ ಚಿತ್ರ ಇದೆಯಲ್ಲ, ಗುಂಡನ್ನ ಅವನು ಬಾಲಕನ ಮೇಲೆ ನಿರ್ದಯವಾಗಿ ಆರಿಸ್ಬಿಡ್ತಾರೆ. ವಹ ಗಿರ. ಅವನು ಬೀಳ್ತಾನೆ, ಹಣೆಗೆ ಎಲ್ಲಿಗೋ ಮೈ ಮೇಲೆ ಗುಂಡು ತಗಲ್ತತೆ, ಅವನು ಕುಸ್ತು ಬೀಳ್ತಾನೆ. ಗಿರ ಝಂಡಾ ನಾಗಿರ. ಈಗ ಗಮನಿಸ್ಬೇಕು ನೀವು, ಝಂಡಾ ನಾಗಿರ, ವಹಗಿರ ಝಂಡಾ ನಾಗಿರ. ಅವನು ಬಿದ್ದ, ಆದರೆ ಧ್ವಜ ಬಾವುಟ ಬೀಳಲಿಲ್ಲ. ಬಾವುಟ ಬೀಳೋದು ಒಂದು ಅರ್ಥ, ಸೋಲೋದು ಅಂತ ಅರ್ಥ. ಅದು ಅವನಿಗೆ ಇಷ್ಟ ಇರಲಿಲ್ಲ. ತನ್ನ ಪ್ರಾಣ ಹೋದ್ರೂ ಕೂಡ ತನ್ನ ದೇಶ ಗೌರವ ಉಳಿಬೇಕು, ಸ್ವತಂತ್ರ ಉಳಿಬೇಕು ಅನ್ನೋದು ಒಂದು ಆಸೆ ಆಗಿತ್ತು. ಹಾಗಾಗಿ ಆ ಕ್ಷಣದಲ್ಲೂ ಕೂಡ ಅವನು ಬಿಗಿಯಾಗಿ ಆ ಧ್ವಜವನ್ನು ಬೀಳ್ದಂಗೆ ಇಟ್ಕೊಂಡಿದ್ದ. ವಹ ಉಸ್ಕೆ ಹಾತ್ ಮೇತ. ಅದು ಅವನ ಕೈಯಲ್ಲೇ ಇತ್ತದು. ಗೋಲಿ ಚಲ್ತೆ ದೇಖ್ ಕರ್ ದೇಖ್ ಕೋಯಿ ಉಸ್ಕೆ ಪಾಸ್ ನಾ ಆಯ. ಗುಂಡು ಹಾರಿಸಿದ್ದನ್ನು ನೋಡಿ ಆ ಸದ್ದಾಯಿತು ನೋಡಿದ್ರು. ಉಸ್ಕೆ ಪಾಸ್ ಕೋಯಿ ನಾ ಆಯ. ಅವನ ಬಳಿಗೆ ಯಾರು ಬರಲಿಲ್ಲ. ದೊಡ್ಡವರು ನೋಡಿದ್ರು, ಬಂದ್ರೆ ನಮಗೂ ಅದೇ ಗತಿ ಆಗುತ್ತೆ ಅಂತ ಹಂಗೆ ಮನೆಯಲ್ಲಿ ಆಡ್ಕೊಂಡು ಕುತ್ಕೊಂಡ್ಬಿಟ್ರು. ಆದ್ರೆ ಅದೇ ತರ ಸಹೋದರಿ ಕೂತ್ಕೊಳ್ಳೋಕ್ಕಾಗುತ್ತಾ, ಹೆತ್ತವ್ರು ಕೂತ್ಕೊಳ್ಳೋಕ್ಕಾಗುತ್ತಾ? ಬಹನ್ನೇ ಬಾಯಿ ಕೋಗಿರ್ತೆ ದೇಕ. ಸಹೋದರಿಯು ಅಣ್ಣನು ಬೀಳುವುದನ್ನು ನೋಡಿದ್ಲು. ವಹ ದೌಡ್ ಪಡಿ. ಜೀವ ಸುಮ್ಮನಿದ್ದಿತ್ತೆ, ರಕ್ತ ಹಂಚ್ಕೊಂಡಂತ ಜೀವ. ಅದರಲ್ಲೂ ನಾವು ನೋಡಿದ್ವಿ ಎಂತಹ ಬಾಂಧವ್ಯ ಇತ್ತಿಬ್ಬರು ನಡುವೆ ಅಂತ. ವಹ ದೌಡ್ ಪಡಿ. ಅವಳು ಓಡೋಡ್ ಬಂದ್ಬಿಡ್ತಾಳೆ.
ಭಾಯಿ ಖೂನ್ ಸೆ ಲತ್ಪತ್ ಪಡಾತ, ಸಹೋದರ ರಕ್ತದಿಂದ ಲತ್ಪತ್ ಪಡಾತ, ಒದ್ದೆ ಆಗೋಗಿದ್ದ. 5-6 ಗುಂಡುಗಳನ್ನು ನಿರ್ದಯವಾಗಿ ಅವರು ಹೊಡೆದು ಬಿಟ್ಟಿದ್ದಾರೆ. ರಕ್ತ ನೋಡಿ, ಈ ಕಡೆ ರಕ್ತ ಮುಳುಗಟ್ಟು ನಿಂತಿದ್ದದ, ಅಲ್ಲಿರೋದೊಂದು ಗುಂಡಿನ ಬಂದೂಕಿನ ಗುಂಡು, ಅದು ರಕ್ತ ತುಣುಕಿದೆ. ಆ ಲತ್ಪತ್ ಪಡಾತ ವಹ ಪುಕಾರ್ತಿ ರಹಿ, ಅವಳು ಕೂಗ್ತಾ ಇದ್ಲು, ಭಯ್ಯಾ ಭಯ್ಯಾ, ಅಣ್ಣ ಅಣ್ಣ ಅಂತ. ಅಲ್ಲಿಂದ ಮನೆಯಿಂದ ಏನು ಮಾಡ್ತಾಳೆ, ಓಡೋಡಿ ಬರ್ತಾಳೆ. ಸರಿ, ಭಾಯಿ ಕೆ ಪ್ರಾಣ್ ಮಾನೋ ಯಹ ಅಮೃತವಾಣಿ ಸುನ್ಕರ್ ಲೌಟ್ ಪಡೆ. ಅಣ್ಣನ ಪ್ರಾಣ ಅಲೆ ಹೋಗ್ಬಿಟ್ಟಿತ್ತು, ಆದರೆ ಸಹೋದರಿಯ ಈ ಅಮೃತವಾದಂತಹ ಮಾತುಗಳನ್ನು, ಅಣ್ಣ ಅನ್ನುವಂಥ ಮಾತನ್ನು ಕೇಳಿ ಲೌಟ್ ಪಡೆ ಹಿಂದಿರುಗಿ ಬಂತು. ವಹ ಬೋಲಾ, ಅವನು ಹೇಳ್ತಾನೆ, ತು ಆಗೈ ಯಹ ಜಂಡಾಲೆ, ನೀನು ಬಂದ್ಬಿಟ್ಟ, ತಗ ಈ ಧ್ವಜವನ್ನು ಹಿಡ್ಕೊ ಅಂತ ಕೊಡ್ತಾನೆ. ಬಹನನೆ ಝಂಡಾ ತಾಮ್ಲಿಯಾ, ಸಹೋದರಿ ಏನು ಮಾಡ್ತಾಳೆ, ಅವಳು ಬಾವುಟವನ್ನು ಹಿಡ್ಕೊಳ್ತಾಳೆ. ಬಾಯಿ ಚಲಾಗಯ, ಅಲ್ಲಿಗೆ ಅಣ್ಣ ಏನು ಮಾಡ್ತಾನೆ, ಪ್ರಾಣವನ್ನು ಚಲಾಜಾನ ಅಂತ ಹೇಳಿದ್ರೆ ಸತ್ತು ಹೋಗು, ನಿಧನರಾಗು ಅಂತ. ಬಹುತ್ ರೋಯಿ, ಬಹಳ ಅಳ್ತಾಳೆ. ಪರ್ ಝಂಡಾ ಹಾತ್ ಮೇ ಉಟಾಯಿ ರಹಿ, ಆದರೆ ಅದೇ ಹೊತ್ತಿನಲ್ಲಿ ಆಕೆಗೆ ಒಂದು ಕರ್ತವ್ಯ ಪ್ರಜ್ಞೆನೂ ಇತ್ತು. ಏನಾಯ್ತು, ಝಂಡಾ ಹಾತ್ ಮೇ ಉಟಾಯಿ ರಹಿ, ಬಾವುಟವನ್ನು ಕೈಯಲ್ಲೇ ಹಿಡ್ಕೊಂಡಿದ್ಲು. ಅಣ್ಣ ಯಾವ ಜವಾಬ್ದಾರಿಯನ್ನು ಹೊರಿಸಿದ್ನೋ ಅದು ಬಾವುಟ ಬೀಳಬಾರ್ದು ಅಂತ ಅದನ್ನ ಅವಳು ಬೀಳಕ್ ಬಿಡ್ಲಿಲ್ಲ. ಬಾದಶಾಹಕ್ಕೆ ಸಿಪಾಯಿ ಮಾನು ಗಡು ಜೀತ್ ಕರ್ ಚಲೆಗೈ, ಆ ಬಾದಶಾಹಿಯ ಚಕ್ರವರ್ತಿಯ ಸೈನಿಕರು ಹೆಂಗ್ ಹೋದ್ರಪ್ಪ ಅಂದ್ರೆ ಗಡು ಜೀತ್ಕರ್, ಗಡ್ ಅಂದ್ರೆ ಒಂದು ಕೋಟೆನ ಗೆದ್ವೇನೋ ಅನ್ನಂಗೆ ಹೊಂಟೋಗ್ಬಿಟ್ರು. ಏನ್ ಲೆಕ್ಕ ಇದು ನಮ್ಗೆ ಅನ್ನ ಲೆಕ್ಕಾಚಾರದಲ್ಲಿ ಉಳಿಸ್ಬಿಟ್ಟಿವಿ ಅಂತೇಳಿ ಅವ್ರು ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಲೋಗ್ ಭಾಗೆ ಆಯೆ, ಆ ಸೈನಿಕರು ಹೋದ್ಮೇಲೆ ಜನ ಓಡ್ ಬರ್ತಾರೆ. ಉನ್ಹೋನೆ ಬಾಯಿ ಕಿ ದೇಹ ಉಟಾಯಿ, ಅವರೆಲ್ಲ ಅಣ್ಣನ ದೇಹವನ್ನು ಎತ್ಕೊಳ್ತಾರೆ. ಹಾಗೆ ಜಂಡಾಲಿಯೇ ಬಹನ್ ಚಲನೆ ಲಗಿ, ಮುಂದೆ ಆ ಬಾವುಟ ಹಿಡ್ಕೊಂಡು ಸಹೋದರಿ ಹೋಗ್ತಾಳೆ. ಆ ಹಿಂದೆ ಏನ್ ಮಾಡ್ತಾರೆ ಜನ, ಅವನ ದೇಹವನ್ನ ಹೊತ್ಕೊಂಡು ಬರ್ತಾರೆ. ಈ ಪ್ರಕಾರವಾಗಿ ಏನಾಗುತ್ತೆ, ಬಾದಶಾಹ ಕಾ ಹುಕುಂ ಥಾ, ಚಕ್ರವರ್ತಿಯ ಆದೇಶ ಆಗಿತ್ತು. ಜುಲೂಸ್ ನಹಿ ನಿಕಲೇಗ, ಮೆರವಣಿಗೆ ಹೊರಡಬಾರದು. ಜುಲೂಸ್ ನಿಕ್ಲ, ಮೆರವಣಿಗೆ ಹೊರಟೆ ಬಿಡ್ತು. ಜಂಡಾ ನಹಿ ನಿಕಲೇಗ, ಧ್ವಜ ಹೊರ ಬರಬಾರ್ದು ಅಂತ ಆದೇಶ ಆಗಿತ್ತು. ಜಂಡಾ ನಿಕ್ಲ, ಬಾವುಟನು ಹೊರ ಬಂತು. ಅವ್ರು ಬಡಿ ಶಾನ್ ಸೆ ನಿಕ್ಲ, ಅದು ಬಹಳ ಅದ್ದೂರಿಯಿಂದ ಜನ ಸೇರ್ಕೊಂಡು ಒಂದು ನದಿಯ ಉಪಾದಿನಲ್ಲಿ ಆ ಮುಂದೆ ತಂಗಿ ಬಾವುಟ ಇಟ್ಕೊಂಡಿದ್ದಾಳೆ. ಹಿಂದೆ ಅಣ್ಣನ ಶರೀರ, ದೇಹ, ಮೃತದೇಹ ಇದೆ, ಹೊತ್ಕೊಂಡು ಹೋಗ್ತಾರೆ. ಯಹ ಬಾಲಕ್ತಾ, ಈ ಬಾಲಕ ಇದ್ನಲ್ಲ, ಗುಲಾಬ್ ಸಿಂಗ್ ಜೋ ಅಪ್ನಿ ಸುಗಂಧ ಬಿಕೇರ್ಕರ್ ಚಲಾಗಯ. ಗುಲಾಬ್ ಸಿಂಗ್ ಅವನ ಹೆಸರು, ಇದು ಸತ್ಯ ಘಟನೆ. ಅವನು ತನ್ನ ಈ ಸುಗಂಧ ಬಿಕೇರ್ಕರ್, ಸುಗಂಧವನ್ನು ಹರಡಿ ಚಲಾಗಯ, ಅವನು ಸತ್ತು ಹೋಗ್ತಾನೆ. ಆದರೆ ಅವನ ಸಾಹಸ, ಅವನ ತ್ಯಾಗ, ಅವನ ಬಲಿದಾನ ಅಮರ ಕಥೆಯಾಗಿ ಇನ್ನೂ ಇರ್ತತೆ, ಮುಂದೂ ಕೂಡ ಇರುತ್ತೆ. ಇದಿಷ್ಟು ಪಾಠವನ್ನು ನಾವು ಗಮನಿಸಿದ್ವಿ. ಮುಂದಿನ ಪೀರಿಯಡ್ನಲ್ಲಿ ನಾವು ಅಭ್ಯಾಸ ಭಾಗವನ್ನು ಗಮನಿಸೋಣ. ಅಲ್ಲಿವರೆಗೂ ನಮಸ್ತೆ.